ಓಕೆ. ಸೊ ಇವತ್ತು ನಾವು ಒಂದು ಹೊಸ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಟಾಪಿಕ್. ಆಯ್ತಾ? ಇವತ್ತು ತುಂಬಾ ಟೆಕ್ನಿಕಲಿ ಏನು ಅಷ್ಟೊಂದು ಟೆಕ್ನಿಕಲಿ ನಾವು ಮಾಡುವಂಥದ್ದಿಲ್ಲ. ಇವತ್ತಿನ ಟಾಪಿಕ್ ಬಂದು ಬಟನ್ಸ್, ಎಲಿಮೆಂಟ್ಸ್ ಮತ್ತೆ ಬುಕ್ ಮಾರ್ಕ್ಸ್ ಅಂತೇಳಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್. ಇನ್ನು ಕೆಲವೊಂದು ಫಿಲ್ಟರ್ಸ್ ನಾವೇನು ಲಾಸ್ಟ್ ವೀಕ್ ಮಾಡಿದ್ವಿ ಅಂದ್ರೆ, ಆಮ್, 10ನೇ ದಿನ ನಾವೇನ್ ಮಾಡೋದಲ್ಲ ಫಿಲ್ಟರ್ಸ್. ಸೊ ಇವತ್ತು 11ನೇ ದಿನ. ಇವತ್ತು ನಾವು ಬುಕ್ ಮಾರ್ಕ್ಸ್ ಮತ್ತೆ ಪೇಜ್ ನ್ಯಾವಿಗೇಷನ್ಸ್ ಅನ್ನ ಮಾಡೋಣ. ಸೊ ಇಲ್ಲಿ ಡೇ 11 ಇವತ್ತು. ಪವರ್ BI ಇನ್ ಕನ್ನಡ. ಸೊ ಇವತ್ತು ನಾವೇನ್ ಕಲಿತೀವಿ ಅಂತಂದ್ರೆ ಬುಕ್ ಮಾರ್ಕ್ಸ್ ಮತ್ತೆ ಪೇಜ್ ನ್ಯಾವಿಗೇಷನ್ಸ್ ಜೊತೆಗೆ ಶೇಪ್ಸ್, ಟೆಕ್ಸ್ಟ್ ಬಾಕ್ಸ್ ಮತ್ತೆ ಬಟನ್ಸ್. ಓಕೆ. ಸೊ ಇದನ್ನ ಇವತ್ತು ಕಲ್ತ್ಕೊಳ್ಳೋಣ. ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮಗೆ ಇನ್ಸರ್ಟ್ ಅಂತ ಒಂದು ಟ್ಯಾಬ್ ಇದೆ. ಓಕೆ. ಸೊ ಇಲ್ಲಿ ನಮಗೆ ಎಲಿಮೆಂಟ್ಸ್ ಅಂತ ಬರುತ್ತೆ. ಇಮೇಜ್ ಇದನ್ನು ಬಿಟ್ಬಿಟ್ಟಿದ್ದೀನಿ, ಸಾರಿ. ಇದನ್ನು ಹಾಕೋಣ ಇಮೇಜ್. ಸೊ ಇಲ್ಲಿ ನಮಗೆ ಎಲಿಮೆಂಟ್ಸ್ ಅಂತ ಒಂದು ಗ್ರೂಪ್ ಇದೆ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್, ಬಟನ್ಸ್, ಶೇಪ್ಸ್, ಇಮೇಜ್ ಅಂತಿದೆ. ಅದ್ರ ಜೊತೆಗೆ ನಾನು ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಬಟನ್ಸ್ ಬರುತ್ತೆ. ಇಲ್ಲಿ ನಮಗೆ ಬುಕ್ ಮಾರ್ಕ್ ಅಂತಿದೆ, ಮತ್ತೆ ನ್ಯಾವಿಗೇಟರ್, ಪೇಜ್ ನ್ಯಾವಿಗೇಟರ್ ಮತ್ತೆ ಬುಕ್ ಮಾರ್ಕ್ ನ್ಯಾವಿಗೇಟರ್ ಅಂತಿದೆ. ನಾವು ಇಷ್ಟು ದಿನ ಏನು ಡೇಟಾ ಮೇಲೆ ವರ್ಕ್ ಮಾಡಿದ್ವಿ, ವಿಜುವಲೈಸೇಷನ್ಸ್ ಅಂದರೆ ವಿಜುವಲೈಸೇಷನ್ ಸ್ವಲ್ಪ ಫಾಸ್ಟಾಗಿ ಮಾಡಿದ್ವಿ. ಮತ್ತೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಡ್ವಾನ್ಸ್ ಲೆವೆಲ್ ವಿಜುವಲೈಸೇಷನ್ಸ್ ಅನ್ನು ನಾವು ಮುಂದಿನ ಕ್ಲಾಸಲ್ಲಿ ನಾವು ಮಾಡೋಣ. ಇಲ್ಲಿ ಇವತ್ತು ನಮಗೆ ರಿಪೋರ್ಟ್ಸ್ ಏನು ಮಾಡಕ್ ಹೋಗಲ್ಲ, ಬಟ್ ನಾವು ನಮ್ಮ ರಿಪೋರ್ಟ್ಸ್ ನಾವೇನ್ ಮಾಡಿರ್ತೀವಿ, ಮಲ್ಟಿಪಲ್ ಪೇಜಸ್ ಇದ್ದಾಗ ನಾವು ಹೆಂಗೆ ನ್ಯಾವಿಗೇಟ್ ಮಾಡಬೇಕು, ಅಥವಾ ಶೇಪ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು, ಅಥವಾ ಇಮೇಜಸ್ ಅನ್ನ ನಾವು ಯಾವ ರೀತಿ ತಗೋಬೇಕು, ಇದನ್ನ ಇವತ್ತು ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಶೇಪ್ಸ್ ಅಂತಿದೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಪವರ್ ಪಾಯಿಂಟ್, ವರ್ಡ್, ಎಕ್ಸೆಲ್ ಇದರಲ್ಲೆಲ್ಲ ಕೆಲವೊಂದು ಶೇಪ್ಸ್ ಇರ್ತವೆ. ಸೊ ನಮಗೆ ಏನಾರ ಅಕಸ್ಮಾತಾಗಿ ಕೆಲವೊಂದು ಶೇಪ್ಸ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ಶೇಪ್ಸ್ ಅನ್ನು ಯೂಸ್ ಮಾಡ್ಬೋದು. ಬಟ್ ನಾನು ಪರ್ಸ್ನಲಿ ಈ ತರ ಶೇಪ್ಸ್ ಅನ್ನ ಇಲ್ಲಿ ಪವರ್ BI ಶೇಪ್ಸ್ ಅನ್ನ ಯೂಸ್ ಮಾಡಲ್ಲ. ಯಾತಕ್ಕೆ ಅಂತ ನಿಮ್ಗೆ ತೋರಿಸ್ತೀನಿ. ಬಟ್ ಇದನ್ನ ಹೆಂಗ್ ಯೂಸ್ ಮಾಡಬಹುದು ಅಂತಲೂ ತೋರಿಸ್ತೀನಿ. ಯಾಕಂದ್ರೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಇಲ್ಲಿರ್ತಕ್ಕಂಥ ಶೇಪ್ಸ್ ಅನ್ನ ಯೂಸ್ ಮಾಡಬೇಕು ಅಂತಿದ್ರೆ ಯೂಸ್ ಮಾಡ್ಕೊಳ್ಳಿ. ಬಟ್ ನಾನು ಖುದ್ದಾಗಿ ಇಲ್ಲಿರೋ ಶೇಪ್ಸ್ ಅನ್ನ ಯೂಸ್ ಮಾಡಲ್ಲ, ಯಾಕಂದ್ರೆ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ನೋಡಿ, ಇಲ್ಲಿ ಹೋಗ್ತೀನಿ. ಇವಾಗ ಇದೊಂದು ಶೇಪ್ ತಗೋತೀನಿ, ಆಯ್ತಾ? ಈ ಶೇಪ್ ನಾನು ನೋಡಿ ಈ ತರ ಅಕಸ್ಮಾತ್ ಏನೋ ಬಟನ್ ಬೇಕಂದ್ರೆ ಈ ತರ ನಾನು ಯೂಸ್ ಮಾಡ್ಕೋಬಹುದು. ಹಿಂಗೆ ಈ ತರ ನೋಡಿ, ಈ ತರ ಒಂದು ಶೇಪ್ ಮಾಡ್ಕೋಬಹುದು. ನನಗೆ ಇನ್ನೂ ಕರ್ವ್ ಬೇಕಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್, ಶೇಪ್ ಸ್ಟೈಲ್, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ರೌಂಡ್. ನನಗೆ ಎಷ್ಟು ರೌಂಡ್ ಬೇಕು ನೋಡಿ, ಫುಲ್ ರೌಂಡ್ ಈ ತರ ಕೊಡ್ತೀನಿ. ನೋಡಿ, ಚೂರು ದೊಡ್ಡದು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ನಾವು ನೋಡಿ, 0 ಆಯ್ತು, ಫುಲ್ ಕೊಡ್ತೀನಿ. ನೋಡಿ, ಈ ತರ ಮಾಡ್ಬೋದು ನಾವು. ಅಂದ್ರೆ ಕಾರ್ನರ್ ಈ ತರ ಶೇಪ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಅಂದ್ರೆ ನಮ್ಗೆ ಅಕಸ್ಮಾತ್ ಏನೋ ಬಟನ್ಸ್ ಬೇಕಂದ್ರೆ ಈ ತರ ಯೂಸ್ ಮಾಡ್ಕೋಬಹುದು. ಜಸ್ಟ್ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಮ್ಗೆ ಆಕ್ಷನ್ ಅಂತ ಬರುತ್ತೆ. ಇಲ್ಲಿ ನಾವು ಈ ಆಕ್ಷನ್ ಆನ್ ಮಾಡಿದ್ರೆ ಇದನ್ನ ಬಟನ್ ತರ ನಾವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಇದೆಲ್ಲ ನಾನು ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಜಸ್ಟ್ ಶೇಪ್ ಅನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ, ರೈಟ್? ಓಕೆ. ಸೊ ಇದೆಲ್ಲ ಮಿನಿಮೈಸ್ ಮಾಡ್ತೀನಿ. ಅಕಸ್ಮಾತ್ ನಾನು ಏನಾದರೂ ಒಂದು ಪ್ಲೇಸ್ ಹೋಲ್ಡರ್ ತರ ಏನೋ ಮಾಡ್ಕೋಬೇಕು, ಇಲ್ಲಿ ಹೋಗ್ತೀನಿ ಶೇಪ್. ನನಗೆ ಈ ತರ ರೌಂಡೆಡ್ ರೆಕ್ಟ್ಯಾಂಗಲ್ ಅಂತ ಬರುತ್ತೆ. ಇದನ್ನ ಕೂಡ ನಾನು ಇಲ್ಲಿ ಯೂಸ್ ಮಾಡ್ಕೋಬಹುದು. ಈ ತರ ಇದ್ರೊಳಗಡೆ ನಾನು ಚಾರ್ಟ್ ಹಾಕೋಬಹುದು, ಅಥವಾ ಮ್ಯಾಪ್, ಅಥವಾ ಬೇರೆ ಏನಾದ್ರು ಹಾಕೋಬಹುದು. ಫಾರ್ಮ್ಯಾಟಿಂಗ್ ಹೋಗ್ಬಿಟ್ಟು ಶೇಪ್ ಸ್ಟೈಲ್, ಕಾರ್ನರ್ಸ್ ಅನ್ನ ನೀವು ಚಿಕ್ಕದ್ ಮಾಡ್ಕೋಬಹುದು. ಈ ರೀತಿ ನೋಡಿ, ಹಿಂಗ್ ಮಾಡ್ಕೋಬಹುದು. ಮತ್ತೆ ಕಲರ್ಸ್ ಚೇಂಜ್ ಮಾಡ್ಬೇಕಾ, ಅದನ್ನ ಮಾಡ್ಕೋಬಹುದು. ಇದು ನಿಮ್ಗೆ ಪವರ್ ಪಾಯಿಂಟ್, ಎಕ್ಸೆಲ್, ವರ್ಡ್ ಅಲ್ಲಿ ಹೆಂಗಿದೆ ಸೇಮ್ ಅದೇ ರೀತಿ ಇಲ್ಲಿರುತ್ತೆ. ನೀವು ಬೇಕಾದ್ರೆ ಅದನ್ನ
ಯೂಸ್ ಮಾಡ್ಕೋಬೋದು ಇಲ್ಲಿ ಬೇಕಿದ್ರೆ, ಆಯ್ತಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯೂಶಲಿ ನಾನು ಇಲ್ಲಿ ಈ ಶೇಪ್ಸನ್ನ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಮಾಡ್ಬೋದು. ಇದು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕೆಂದ್ರೆ ಇದು ನಿಮಗೆ ತುಂಬ ಅಡ್ವಾನ್ಸ್ಡ್, ಅಂದರೆ ತುಂಬ ಅಡ್ವಾನ್ಸ್ಡ್ ನೀವು ಮಾಡೋಕ್ಕಾಗಲ್ಲ. ಓಕೆ, ಬಟ್ ಸ್ಟಿಲ್ ನಿಮ್ಗೆ ಇಲ್ಲಿ ಎಲ್ಲ ಥರದ ಆಪ್ಷನ್ಸ್ ಇಲ್ಲಿರುತ್ತೆ. ಈ ರೀತಿ ನೀವು ಹೋಗಿ ಇಲ್ಲಿ ಫಾರ್ಮ್ಯಾಟಿಂಗನ್ನು ಮಾಡ್ಕೊಬೋದು. ಅಕಸ್ಮಾತ್ ಬೇಕಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸಿ ಈ ರೀತಿ. ಓಕೆ, ಇದೆಲ್ಲ ಶೇಪ್ಸ್. ನಿಮ್ಗೆ ಇಲ್ಲಿ ಸ್ಟೋನ್ ಶೇಪ್ಸ್ ಇದೆ, ಯಾವ ಶೇಪ್ ಬೇಕು ನೀವು ಅದನ್ನ ಯೂಸ್ ಮಾಡ್ಕೋಬೋದು. ಡನ್. ಇದ್ರ ಬಗ್ಗೆ ನಾನು ಜಾಸ್ತಿ ನಿಮಗೆ ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಬೇಕಿದ್ರೆ ನಿಮ್ಗೆ ಏನೋ ಡಿಸೈನ್ ಬೇಕಂದ್ರೆ ಇಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಯಾತಕ್ಕೆ ಯೂಸ್ ಮಾಡಲ್ಲ ಅದು ನಾನು ನಿಮಗೆ ಡಿಸೈನಿಂಗ್ ಬಂದಾಗ ನಾನು ಹೇಳ್ತೀನಿ. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ಇಲ್ಲಿ ನನಗೆ ಟೆಕ್ಸ್ಟ್ ಬಾಕ್ಸ್ ಇದೆ. ಓಕೆ, ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ಏನು ಮಾಡ್ತೀನಿ, ನಾನು ತಗೋತೀನಿ ಟೆಕ್ಸ್ಟ್ ಬಾಕ್ಸ್. ಇಲ್ಲಿ ಬೇಕಿದ್ರೆ ಈಗ ಬೇಕಿರೋದೊಂದು ಶೇಪ್ ಅನ್ನು ತಗೋಣ. ಓಕೆ, ಜಸ್ಟ್ ಒಂದು ಬ್ಯಾನರ್ ಥರ ಮಾಡೋದಕ್ಕೆ ಈ ರೀತಿ ಒಂದು ಬ್ಯಾನರ್ ಇಟ್ಕೊಳ್ಳೋಣ. ಅಕಸ್ಮಾತ್ ನಮ್ಗೇನಾದರೂ ಒಂದು ರಿಪೋರ್ಟ್ಸ್ ಮಾಡ್ತಿರ್ತೀನಿ, ಡ್ಯಾಶ್ ಬೋರ್ಡ್ ಮಾಡಬೇಕು, ನಾನು ಒಂದು ಬ್ಯಾನರ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಶೇಪ್ ಸ್ಟೈಲ್, ಓಕೆ, ಕಲರ್ ಬಂದು ಒಂದು ಸ್ವಲ್ಪ ಡಾರ್ಕ್ ಕಲರ್ ಏನೋ ಕೊಟ್ಟಿರೋಣ ಈ ರೀತಿ. ಓಕೆ, ನನಗೆ ಇದ್ರೊಳಗಡೆ ಟೆಕ್ಸ್ಟ್ ಬೇಕು. ಸಾರಿ. ಓಕೆ, ನನಗೆ ಇದ್ರೊಳಗಡೆ ಟೆಕ್ಸ್ಟ್ ಬೇಕು. ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ನೋಡಿ, ನನಗೆ ಒಂದು ಟೈಟಲ್ ಬೇಕು, ಏನೋ ನಾನು ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಸೇಲ್ಸ್ ಡ್ಯಾಶ್ ಬೋರ್ಡ್, ಸೇಲ್ಸ್ ರಿಪೋರ್ಟ್ ಅಂತ ಕೊಡೋಣ. ಓಕೆ, ಓಲ್ಡ್, ಇಲ್ಲಿ ಹೋಗ್ಬಿಟ್ಟು ಏರಿಯಲ್ ಬ್ಲ್ಯಾಕ್, ಆಯ್ತಾ. ನೋಡಿ, ಇದು ಟೆಕ್ಸ್ಟ್ ಬಾಕ್ಸ್. ಬೇಕಿದ್ರೆ ನಾನು ಇಲ್ಲಿ ಹೋಗ್ಬಿಟ್ಟಿದ್ದೀನಿ, ಇನ್ನು ಈ ಥರ ಚಿಕ್ಕದು ಮಾಡಿಕೊಂಡು ಏನು ಮಾಡ್ತೀನಿ, ಇಲ್ಲಿ ಇಟ್ಬಿಡ್ತೀನಿ. ಬಟ್ ಇದು ಯಾಕೋ ಚೆನ್ನಾಗಿ ಕಾಣ್ತಿಲ್ಲ, ಯಾಕೆಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಸೈಜ್ ಆ್ಯಂಡ್ ಸ್ಟೈಲ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಅನ್ಕೊಟ್ಬಿಡ್ತೀನಿ. ನೋಡಿ, ಈ ಸೆಲೆಕ್ಟ್ ಮಾಡ್ಕೋತೀನಿ, ನನಗಿದು ವೈಟ್ ಕಲರ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ವೈಟ್ ಅನ್ಕೊಡ್ತೀನಿ. ನೋಡಿ, ಈ ರೀತಿ ಮಾಡ್ಬೋದು. ಇದು ಟೆಕ್ಸ್ಟ್. ನಮ್ಗೇನೋ ಟೆಕ್ಸ್ಟ್ ಅಕಸ್ಮಾತ್ ಬೇಕಂದ್ರೆ ಈ ರೀತಿ ನಾನು ಟೆಕ್ಸ್ಟ್ ಬಾಕ್ಸ್ ಅನ್ನ ಯೂಸ್ ಮಾಡ್ಬೋದು. ಇದು ಬರೀ ಇಷ್ಟೇ ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ಟೆಕ್ಸ್ಟ್ ಬಾಕ್ಸ್ ಅನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಸಿಂಪಲ್ ಒಂದು ಚಾರ್ಟ್ ಕ್ರಿಯೇಟ್ ಮಾಡೋಣ. ಹೋಗ್ಬಿಟ್ಟು ಡೇಟಾ, ರೀಜನ್ ಮತ್ತು ಸೇಲ್ಸ್. ಓಕೆ, ನೋಡಿ, ಇಲ್ಲೊಂದು ಚಾರ್ಟ್ ಈ ಥರ ಬರುತ್ತೆ ಅಂತ ಇಟ್ಕೊಳ್ಳಿ. ನನಗೆ ಇವಾಗ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಈ ಟೈಟಲ್ ಇದೆಯಲ್ಲ, ಈ ಟೈಟಲ್ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ತೆಗೆದ್ಬಿಡ್ತೀನಿ. ಓಕೆ, ನಿಮ್ಗೆ ಟೈಟಲ್ ಬೇಡ, ಇಲ್ಲಿ ಹೋಗ್ಬಿಟ್ಟು ಟೈಟಲ್. ಓಕೆ, ನನಗೆ ಇದ್ರ ಮೇಲೆ ಒಂದು ಟೆಕ್ಸ್ಟ್ ಬರಬೇಕು. ನಾನು ಏನು ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್, ಟೋಟಲ್ ಸೇಲ್ಸ್ ಬೈ ರೀಜನ್, ಆಯ್ತಾ. ಈ ತರ ಹೆಡ್ಡಿಂಗ್ ಕೊಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಏರಿಯಲ್ ಅಂತ ಕೊಡ್ತೀನಿ. ಸ್ವಲ್ಪ ಫಾಂಟ್ ಅನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಎಲ್ಲಿಡ್ತೀನಿ, ಸೆಂಟ್ರಲ್ ಲೈನ್ ಬೇಕಾ, ಸೆಂಟ್ರಲ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಮಾಡ್ಬೋದು. ನಾನು ನಿಮ್ಗೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಇದು ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನೋಡಿ, ಇಲ್ಲಿ ವ್ಯಾಲ್ಯೂ ಅಂತಿದೆ, ಆಡ್ ಅ ಡೈನಾಮಿಕ್ ವ್ಯಾಲ್ಯೂ ಅಂತ. ಇದು ಏನ್ ಮಾಡುತ್ತೆ ನೋಡಿ, ನಾನು ಕೊಡ್ತೀನಿ ಡೈನಾಮಿಕ್ ವ್ಯಾಲ್ಯೂ. ನನಗೆ ಇಲ್ಲಿ ಎಷ್ಟೊಂದು ಕಾಲಮ್ಸ್ ಇದೆಯಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಯರ್ ಅಂತ ಕೊಡ್ತೀನಿ. ನೋಡೋಣ, ಆಯ್ತಾ. ನೋಡೋಣ ಏನು ರಿಸಲ್ಟ್ಸ್ ಬರುತ್ತೆ. ನೋಡಿ, ಇಲ್ಲಿ ಯಾವುದೋ ಒಂದು ರಿಸಲ್ಟ್ ಬಂತು, ತಗೋಬೋದಾ. ಇಲ್ಲಿ ಹೋಗ್ಬಿಟ್ಟು ರಿಸಲ್ಟ್ ಸೇವ್. ನೋಡಿ, ಇಲ್ಲಿ ನನಗೆ ಒಂದು ರಿಸಲ್ಟ್ ಬಂತು. ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಇವಾಗ ಹೋಗ್ಬಿಟ್ಟು ಸೇಮ್ ಇಲ್ಲಿ ಏನ್ ಕೊಟ್ಟಿದ್ದೆ ಅದೇ ಫಾಂಟ್, ಅದೇ ಸೈಜ್, ಎಷ್ಟು 36 ಅನ್ನ ಕೊಟ್ಟಿದ್ದೆ ನೋಡಿ, ಈ ರೀತಿ ಕೊಟ್ಬಿಡ್ತೀನಿ. ಕಲರ್ ಚೇಂಜ್ ಮಾಡ್ಕೊಳ್ಳೋಣ.
ಕಲರ್ ವೈಟ್ ಮಾಡ್ತೀನಿ. ಓಕೆ, ಸಿ ವೈಟ್ ಆಯ್ತು. ನೀವು ಕೇಳ್ಬೋದು ಇವಾಗ ಇದು ಏನಿದು ಡೈನಾಮಿಕ್ ವ್ಯಾಲ್ಯೂ ಅಂತ ಕೊಟ್ಟೆ ಅಂತ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಅನ್ನ ಕೊಡ್ತೀನಿ. ಸ್ಲೈಸರ್ ಅಲ್ಲಿ ಇಟ್ಬಿಟ್ಟು ಈಗ ಇಲ್ಲಿ ಇಯರ್ ಅಂತ ಕೊಡ್ತೀನಿ. ಓಕೆ, ಇದನ್ನ ಏನ್ ಮಾಡೋಣ, ಸ್ಲೈಸರ್ ಸೆಟ್ಟಿಂಗ್ಸ್ ಡ್ರಾಪ್ ಡೌನ್ ಕೊಡೋಣ. ಇಲ್ಲೇನಾದ್ರೂ ಚೇಂಜಸ್ ಆಗ್ಬೋದಂತ ನೋಡಿ. 2016 ಸೆಲೆಕ್ಟ್ ಮಾಡಿದೆ, 2016 ಆಗೋಯ್ತು. ಇಲ್ಲಿ ಹೋಗ್ತೀನಿ 2018 ನೋಡಿ, 2018, 15, 16. ಸೊ ಈ ತರ ನನಗೆ ಡೈನಾಮಿಕ್ ಆಗಿ ಇದು ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ಈ ರೀತಿ ಇನ್ನೂ ಬೇರೆ ಬೇರೆ ರೀತಿಲೂ ನಾವು ಮಾಡ್ಬೋದು. ಬಟ್ ನಿಮಗೆ ಸುಲಭವಾಗಿ ಅಕಸ್ಮಾತ್ ಡೈನಾಮಿಕ್ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡಬೇಕು ಅಂದ್ರೆ ಈ ರೀತಿ ನಾವು ಮಾಡ್ಬೋದು ನೋಡಿ. ಬಟ್ ಇದರಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಸೆಲೆಕ್ಟ್ ಆಗಲ್ಲ. ನೀವು ಯಾವ್ದು ಫಸ್ಟ್ ಸೆಲೆಕ್ಟ್ ಮಾಡ್ತೀರೋ ಅದೇ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನ ಆದಷ್ಟು ಸಿಂಗಲ್ ಸೆಲೆಕ್ಷನ್ ಕೊಟ್ಟರೆ ನನಗೆ ಇಲ್ಲಿ ಏನ್ ವ್ಯಾಲ್ಯೂ ಇದೆ ನೋಡಿ, ಸೇಲ್ಸ್ ರಿಪೋರ್ಟ್ ನಮ್ಗೆ ಯಾವ ಇಯರ್ ಬೇಕು ಅದನ್ನ ನನಗೆ ಕೊಡು. ಸೊ ಈ ರೀತಿ ನಾನು ಟೆಕ್ಸ್ಟ್ ಬಾಕ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಟೆಕ್ಸ್ಟ್ ಬಾಕ್ಸ್ ಫಾರ್ ಎಕ್ಸಾಂಪಲ್ ನಾವು ಇಲ್ಲೋಗ್ಬಿಟ್ಟು ರೀಜನ್, ಇಲ್ಲೋಗ್ಬಿಟ್ಟು ಇದನ್ನ ಇನ್ಸ್ಟೆಡ್ ಆಫ್ ದಿಸ್ ಸ್ಟೇಟ್ ಅಂತ ಕೊಡ್ತೀನಿ. ಆಯ್ತಾ, ಸ್ಟೇಟ್ ಅಂತ ಕೊಟ್ಬಿಟ್ಟು ನನ್ಗೆ ಇಲ್ಲಿ ಯಾವ ರೀಜನ್ ಸೆಲೆಕ್ಟ್ ಮಾಡಿದೀನಿ ಅದು ಬರ್ಬೇಕು. ಇಲ್ಲೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ರೀಜನ್ ಬದಲು ಸ್ಟೇಟ್ ಅಂತ ಕೊಟ್ಬಿಡ್ತೀನಿ. ಆಯ್ತಾ, ಇದು ಆಟೋಮೆಟಿಕ್ ಆಗಿ ತಗೊಳುತ್ತೆ, ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಯರ್ ಕೊಟ್ಟಿದ್ದೀನಲ್ವಾ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಇಲ್ಲಿ ಸ್ಟೇಟ್ ಕೊಟ್ಬಿಡೋಣ. ಆಯ್ತಾ, ಇಯರ್ ಬದಲು ನಾ ಏನ್ ಮಾಡ್ತೀನಿ, ತೆಗೆದ್ಬಿಟ್ಟು ಸ್ಟೇಟ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನೇನ್ ಮಾಡ್ತೀನಿ, ಡೈನಾಮಿಕ್ ವ್ಯಾಲ್ಯೂ ಸ್ಟೇಟ್ ಅಂತ ಕೊಡ್ತೀನಿ ನೋಡಿ, ಸ್ಟೇಟ್. ಆಯ್ತಾ, ಸೇಫ್ ನೋಡಿ ಅಂತ. ನಿಮ್ಗೆ ಏನ್ ಫಾರ್ಮ್ಯಾಟ್ ಬೇಕೋ ಅಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಸೇಮ್ ಬೋಲ್ಡ್ ಏರಿಯಲ್ ಕೊಟ್ಟಿದ್ದೆ, ಏರಿಯಲ್ ಮತ್ತೆ 20 ನೋಡಿ. ಆಯ್ತಾ, ಇವಾಗ ಇದನ್ನ ಏನ್ ಮಾಡ್ತೀನಿ, ಚೂರಿಗೆ ಮೂವ್ ಮಾಡ್ಕೋತೀನಿ ನಿಮಗೆ. ಇಲ್ಲಿ ಇವಾಗ ಈ ವ್ಯಾಲ್ಯೂ ಚೇಂಜ್ ಮಾಡಿ ನೋಡೋಣ ಏನ್ ಬರುತ್ತೆ ನೋಡಿ, ಆರಿಜೋನಾ. ಆಯ್ತಾ, ಸ್ಟೇಟ್. ಅಕಸ್ಮಾತ್ ನಂಗೆ ಏನಾದ್ರು ಇಲ್ಲಿ ರೀಜನ್ ಬೇಕು, ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇಲ್ಲೇ ತೆಗೆದ್ಬಿಟ್ಟು ರೀಜನ್ ಕೊಡ್ತೀನಿ. ಓಕೆ ನೋಡಿ, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ರೀಜನ್ ಚೇಂಜ್ ಮಾಡಿದ್ರೆ ನೋಡಿ, ಇಲ್ಲಿ ನನಗೆ ಕರೆಕ್ಟ್ ವ್ಯಾಲ್ಯೂ ಬರಲ್ಲ. ಯಾಕಂದ್ರೆ ನಾನು ಇಲ್ಲಿ ಡೈನಾಮಿಕ್ ಆಗಿ ಏನ್ ಮಾಡಿದ್ದೀನಿ, ಇಲ್ಲಿರೋ ವ್ಯಾಲ್ಯೂ ನಾನು ತಗೊಂಡಿದ್ದಲ್ಲ, ರೀಜನ್ ಕೊಡ್ಬೇಕಿತ್ತು ನಾನು ಇಲ್ಲಿ. ಇವಾಗ ಏನ್ ಮಾಡ್ತೀನಿ, ಇದನ್ನು ಹೋಗ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತೀನಿ ಇದನ್ನು. ಓಕೆ, ಇಲ್ಲಿ ಸ್ಟೇಟ್ ಬದಲು ರೀಜನ್ ತಗೋತೀನಿ ಇವಾಗ. ರೈಟ್, ಸೇವ್ ನೋಡಿ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಯಾವ ರೀಜನ್ ಸೆಲೆಕ್ಟ್ ಮಾಡ್ತೀನಿ, ಈಸ್ಟ್ ನೋಡಿ, ಈಸ್ಟ್. ಈ ತರನು ಕೊಡ್ಬೋದು, ಏನ್ ಬೇಕಾದ್ರೂ ಕೊಡ್ಬೋದಿಲ್ಲ. ಅವಾಗ ನಾನು ಇಲ್ಲಿ ಏನೇ ಫಿಲ್ಟರ್ಸ್ ಕೊಟ್ಟರು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ 2017 ಅಂತ ಕೊಡ್ತೀನಿ ನೋಡಿ, 17 ರೀಜನ್ ಬಂದು ವೆಸ್ಟ್. ಸೊ ಈ ರೀತಿ ನಾವು ಟೆಕ್ಸ್ಟ್ ಬಾಕ್ಸ್ ಅನ್ನ ಡೈನಾಮಿಕ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇದೆಲ್ಲ ಬಂದು ನಮ್ಗೆ ತುಂಬಾ ಸಿಂಪಲ್ ಅಂತ ಅನ್ಸ್ಬೋದು. ಬಟ್ ನಿಮ್ಗೆ ಈ ಡ್ಯಾಶ್ ಬೋರ್ಡ್ಸ್ ಅನ್ನ ಮಾಡ್ತೀವಲ್ಲ, ಡೈನಾಮಿಕ್ ಆಗಿ ಏನಾದ್ರು ಮಾಡ್ಬೇಕು ಅಂದ್ರೆ ಈ ತರ ಸಣ್ಣ ಸಣ್ಣ ನೀವು ಆಪ್ಷನ್ಸ್ ಇರುತ್ತಲ್ಲ, ಇದನ್ನ ಯೂಸ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ರಿಪೋರ್ಟ್ಸ್ ಅನ್ನ ಮಾಡಬಹುದು. ಇದು ಬಿಟ್ಟು ಇನ್ನೂ ತುಂಬಾ ಇದೆ. ಅಂದ್ರೆ ನಾವು ಸೆಲೆಕ್ಟೆಡ್ ವ್ಯಾಲ್ಯೂ ಅಂತ ಒಂದು ಫಾರ್ಮುಲಾ ಇದೆ, ಡ್ಯಾಕ್ಸ್ ಫಂಕ್ಷನ್, ಅದನ್ನು ಯೂಸ್ ಮಾಡ್ಕೊಂಡು ಮಾಡಬಹುದು. ನಾನು ಈ ಕೋರ್ಸ್ ಅಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ನಿಮ್ಗೆ ಇಂಟರ್ವ್ಯೂ ಕ್ವಶನ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದೆ. ಇಲ್ಲಿ ನಾನು ಇಂಟರ್ವ್ಯೂ ಕ್ವಶನ್ಸ್ ಹಾಕಿದ್ದೀನಿ. ಅದೇ ರೀತಿ ನಿಮ್ಗೆ ಸ್ವಲ್ಪ ಟೈಮ್ ಆಗಿಲ್ಲ, ಇಲ್ಲಿ ನೋಡಿ ಇಂಟರ್ವ್ಯೂ ಕ್ವಶನ್ಸ್. ಆಯ್ತಾ, ಇದ್ರಲ್ಲಿ ನಿಮ್ಗೆ 500 ಇಂಟರ್ವ್ಯೂ ಕ್ವಶನ್ಸ್ ಇದೆ. ಇದನ್ನ ಯಾಕೆ ತೋರಿಸ್ತೀನಿ ಅಂದ್ರೆ ನೋಡಿ, ಇದೆಲ್ಲ ಬಂದು ನಾನ್ ಕನ್ಸಾಲಿಡೇಟ್ ಮಾಡಿರೋದು. ನಾನು ಕುತ್ಕೊಂಡು ಕನ್ಸಾಲಿಡೇಟ್ ಮಾಡಿ ಇಲ್ಲಿ ಈ ಒಂದು
61 ಪೇಜಸ್ ಇದೆ. PL300 ಏನಾದರೂ ನೀವು ಮಾಡಬೇಕು ಅಂತಿದ್ರು ಇದರಲ್ಲಿ ಯೂಸ್ ಮಾಡ್ಕೋಬಹುದು. ಇದೇ ರೀತಿ ನಾನು ನಿಮಗೆ DAX ಫಂಕ್ಷನ್ಸ್ಗೆ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಮತ್ತೆ DAX ಪ್ರೋ ಪ್ರೊಫೆಷನಲ್ಗೆ ಒಂದು ಏನಂತಾರೆ ಟೆಕ್ಸ್ಟ್ ಬುಕ್ ವಿತ್ ಎಕ್ಸಾಂಪಲ್ಸ್ ಅದನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ. ಅದ್ರ ಜೊತೆಗೆ ನಾನು ವಿಜುವಲೈಸೇಷನ್ಸ್ ಏನು ಮಾಡಿದ್ದೀವಲ್ಲ ಅದನ್ನು ಕೂಡ ನಾನು ಒಂದು ಬುಕ್ ಇದೆ ಆ್ಯಕ್ಚುಲಿ ಎಲ್ಲ ಥರ ವಿಜುವಲೈಸೇಷನ್ಸ್ ಅದನ್ನು ಕೂಡ ನನ್ನಲ್ಲಿ ಸೇವ್ ಮಾಡಿರ್ತೀನಿ. ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಸೊ ಇದು ಬಂದು ಟೆಕ್ಸ್ಟ್ ಬಾಕ್ಸ್. ಸೊ ನಾವು ಶೇಪ್ಸ್ ನೋಡಿದ್ವಿ. ಶೇಪ್ಸ್ ನಾನು ಹೇಳಿದೆ ಯೂಸ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಅಕಸ್ಮಾತ್ ನೀವು ಯೂಸ್ ಮಾಡಲೇಬೇಕು ಅಂದರೆ ಯೂಸ್ ಮಾಡಿ, ಏನೂ ತೊಂದರೆ ಇಲ್ಲ. ಅದು ಬಿಟ್ಟು ಇಲ್ಲಿ ಟೆಕ್ಸ್ಟ್ ಬಾಕ್ಸನ್ನ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು. ಸರಿನಾ? ಓಕೆ. ಸೊ ನಾವಿವಾಗ ಈ ಶೇಪ್ಸ್ ನೋಡಿದ್ವಿ, ಟೆಕ್ಸ್ಟ್ ಬಾಕ್ಸ್ ನೋಡಿದ್ವಿ. ನೆಕ್ಸ್ಟ್ ಬಂದು ಇಮೇಜ್. ಸಪೋಸ್ ನಾನು ಒಂದು ಇಮೇಜನ್ನು ಪ್ಲೇಸ್ ಮಾಡಬೇಕು, ಯಾವುದಾದ್ರೂ ಇಮೇಜ್ ಇರಲಿ. ಓಕೆನಾ? ನೀವು ಯಾವ ರೀತಿ ಮಾಡ್ಬೋದು ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡ್ಬೋದು ಅಥವಾ ಇಲ್ಲಿಗೆ ಒಂದು ಇಮೇಜನ್ನು ತಗೋಬೋದು. ಹೆಂಗೆ ಮಾಡ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ ಇಮೇಜ್ ಅಂತ ಕೊಡ್ತೀನಿ. ನಾನು ಇಮೇಜ್ ಅಂತ ಕೊಟ್ಟಾಗ ನನಗೆ ಏನೋ ಒಂದು ಇಮೇಜನ್ನು ನಾನು ನಮ್ಮ ಈ ಪವರ್ BI ಡೆಸ್ಕ್ಟಾಪ್ ಏನಿದೆಯಲ್ಲ ಅಲ್ಲಿ ನಾನೇನೋ ಒಂದು ಪ್ಲೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ತಗೋಣ ಅಂದರೆ ಓಕೆ ಯಾವುದೋ ಒಂದು ಇಮೇಜ್ ನೋಡ್ತೀನಿ ಒಂದು ನಿಮಿಷ. ಓಕೆ, ಲೆಟ್ಸ್ ಸೇ ಈ ಇಮೇಜ್ ಬೇಕು ನನಗೆ. ನೋಡಿ, ಓಕೆ, ತುಂಬಾ ದೊಡ್ಡ ಫೈಲ್ ಇದೆ ಇದು, ಬೇಡ ಚಿಕ್ಕದು ನೋಡೋಣ. ಅದು ತುಂಬಾ ಹೈ ರೆಸಲ್ಯೂಷನ್ ಅಲ್ಲಿ ನಾನು ಅದನ್ನ ಮಾಡಿದ್ದೆ. ಓಕೆ, ಇದನ್ನ ಓಕೆ PNG ಫೈನ್. ಇದು ನೋಡಿ, ಈ ತರ ನಾನು ಇಮೇಜ್ ಅನ್ನು ಇಲ್ಲಿ ಹಾಕೋಬಹುದು. ಓಕೆ, ಸೊ ಇಲ್ಲಿ ಒಂದು ಇಮೇಜ್ ಹಾಕೊಂಡೆ. ನಾನು ಇಲ್ಲೊಂದು ಇಮೇಜ್ ಹಾಕ್ಬೇಕಾ? ಇಲ್ಲೋಗ್ಬಿಟ್ಟು ಮತ್ತೆ ಇಮೇಜ್ ನೋಡೋಣ, ಒಂದಷ್ಟು ಇಮೇಜ್ಗಳನ್ನು ಹಾಕೋಣ. ಓಕೆ, ಏನೋ ಒಂದು ಇದೆ ಇಲ್ಲಿ, ತಗೋಣ. ಇಲ್ಲ ನೋಡಿ, ಈ ತರ ಇಮೇಜ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಜಸ್ಟ್ ನೀವು ಹೋಗ್ಬಿಟ್ಟು ಇನ್ಸರ್ಟ್ ಇಮೇಜ್ ಅಂತ ಕೊಟ್ರೆ ನಮ್ಗಿಲ್ಲಿ ಇಮೇಜ್ ಬಂದ್ಬಿಡುತ್ತೆ. ಇದು ಬಿಟ್ಟು ಬೇರೆ ಏನಾದ್ರು ನಾವು ಇಮೇಜಸ್ ಹಾಕೋಬಹುದು. ಇದು ಯಾವ ತರ ಇಮೇಜಸ್ ಬೇಕಾದ್ರೂ ಹಾಕೋಬಹುದು. ರೈಟ್, ಇವಾಗ ಇಲ್ಲಿ ಹೋಗ್ತೀನಿ, ನಾನೇನ್ ಮಾಡ್ತೀನಿ, ಇಲ್ಲೊಂದು ಶೇಪ್ ತಗೋತೀನಿ. ನೋಡಿ, ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ತೋರಿಸ್ತೀನಿ. ಈಗ ನಾನೇನ್ ಮಾಡ್ತೀನಿ, ಈ ಕೆಲವು ಒಂದು ಡ್ಯಾಶ್ ಬೋರ್ಡ್ ನಾವು ಮಾಡಿರ್ತೀವಿ ಅಂತ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಇರುತ್ತೆ, ಸೈಡ್ ಬಾರ್ ಇರುತ್ತೆ ಹಿಂಗೆ, ಆಯ್ತಾ? ಇದಕ್ಕೆ ಸೈಡ್ ಪ್ಯಾನ್ ಅಂತ ಕರಿಬೋದು, ಸೈಡ್ ಬಾರ್ ಅಂತ ಕರಿಬೋದು. ಇಲ್ಲಿ ಕೆಲವೊಂದು ಸಣ್ಣ ಸಣ್ಣ ಐಕಾನ್ಸ್ ಅನ್ನ ನೋಡಿರ್ತೀರ ನೀವು, ಆಯ್ತಾ? ಚಿಕ್ಕ ಚಿಕ್ಕ ಐಕಾನ್ಸ್, ಅದನ್ನ ಹೆಂಗ್ ಮಾಡ್ಬೋದು ನೋಡಿ. ನಾನು ನಿಮ್ಗೆ ಇದನ್ನ ಡಿಸೈನಿಂಗ್ ಅಲ್ಲಿ ನಾನು ತೋರಿಸ್ತೀನಿ, ಬಟ್ ಸ್ಟಿಲ್ ಇವತ್ತು ನಿಮ್ಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡೋದಕ್ಕೆ ತೋರಿಸಿ. ನೋಡಿ, ಈ ತರ ಒಂದು ಸೈಡ್ ಬಾರ್ ಇರುತ್ತೆ, ಬಾರ್ಡರ್ನ ತೆಗೆದ್ಬಿಡ್ತೀನಿ. ಈ ಸೈಡ್ ಬಾರ್ ಅಲ್ಲಿ ನನಗೆ ಈ ಐಕಾನ್ಸ್ ಬರ್ಬೇಕಿಲ್ಲಿ. ನಾನೇನ್ ಮಾಡ್ಬೋದು, ಪವರ್ ಪಾಯಿಂಟ್ಗೆ ಹೋಗ್ಬೋದು ಅಥವಾ ಕ್ಯಾನ್ವಾಗೆ ಹೋಗ್ಬೋದು, ಆಯ್ತಾ? ತುಂಬಾ ಜನಕ್ಕೆ ನಾನು ಕ್ಯಾನ್ವಾವನ್ನು ಕೊಟ್ಟಿದ್ದೀನಿ ಫ್ರೀಯಾಗಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಕ್ಯಾನ್ವಾ ಇನ್ನು ಸಿಕ್ಕಿಲ್ಲ ಅಂದ್ರೆ ಪ್ರೋ ವರ್ಷನ್ ನನಗೆ ಮೆಸೇಜ್ ಮಾಡಿ, ನಿಮ್ಮ ಇಮೇಲ್ ID ಇಲ್ಲಿ ಈ ಚಾಟ್ ಬಾಕ್ಸ್ ಇದೆಲ್ಲ ಇಲ್ಲ ಹಾಕ್ಬೇಡಿ, ಯಾಕಂದ್ರೆ ಅದು ಹೊರಟೋಗುತ್ತೆ. ನಾನು ಕ್ಲೋಸ್ ಮಾಡಿದ ತಕ್ಷಣ ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಈ ಇದೇನದು ಕ್ಯಾನ್ವಾ ಪ್ರೋ ವರ್ಷನ್ ನಾನು ನಿಮಗೆ ಕೊಡ್ತೀನಿ. ಓಕೆ, ರೈಟ್. ಇಲ್ಲಿ ಹೋಗ್ಬಿಟ್ಟು ಇವಾಗ ಇನ್ಸರ್ಟ್, ಇಲ್ಲಿ ಐಕಾನ್ಸ್ ಅಂತಿದೆ, ನಾನು ಕ್ಲಿಕ್ ಮಾಡ್ತೀನಿ. ನನಗೆ ಇಲ್ಲೊಂದು ಅಷ್ಟು ಐಕಾನ್ಸ್ ಬರುತ್ತೆ. ಇಲ್ಲ ಅಂದ್ರೂ ನಾನು ಕ್ಯಾನ್ವಾದಲ್ಲೂ ಮಾಡ್ಬೋದು. ಅಲ್ಲಿ ಕ್ಯಾನ್ವಾದಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿ ತುಂಬಾ ಜಾಸ್ತಿ ಐಕಾನ್ಸ್ ಬರುತ್ತೆ. ಬಟ್ ಸಿಂಪಲ್ ಆಗಿ ಅಕಸ್ಮಾತ್ ಎಲ್ಲರ ಹತ್ರ ಕ್ಯಾನ್ವಾ ಇಲ್ಲ ಅಂದ್ರೆ ಏನ್ ಮಾಡ್ಬೋದು, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಅನಾಲಿಟಿಕ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೊಂದಷ್ಟು ಓಕೆ, ಇದೊಂದು ತಗೋತೀನಿ. ರೈಟ್, ಆಮೇಲೆ ಇದೊಂದು ತಗೋಣ, ಇದೊಂದು ತಗೋತೀನಿ, ಇದೊಂದು ತಗೋಣ. ಓಕೆ, ಒಂದು ಸೆಟ್ಟಿಂಗ್ಸ್ ಒಂದು ತಗೋಣ.
ಯೂಶಲಿ ಸೆಟ್ಟಿಂಗ್ಸ್ ಐಕಾನ್ಸ್ ಎಲ್ಲದರಲ್ಲೂ ಇರುತ್ತಲ್ಲ, ಸೊ ಅದೇ ರೀತಿ ಸೆಟ್ಟಿಂಗ್ಸ್. ಓಕೆ ಓಕೆ, ಇದನ್ನು ತಗೋಣ. ಆಯ್ತಾ? ಇದಾದ್ಮೇಲೆ ಒಂದು ಹೋಮ್ ಬಟನ್ ಅನ್ನು ತಗೋಣ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಹೋಮ್ ಐಕಾನ್ಗೆ. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಓಕೆ ಇದನ್ನು ತಗೋಣ, ಇನ್ಸರ್ಟ್. ಓಕೆ ನೋಡಿ, ನನಗೆ ಇಲ್ಲಿ ಆರ್ ಐಕಾನ್ ಬಂತು. ಆಯ್ತಾ? ಇದನ್ನ ಏನ್ ಮಾಡ್ತೀನಿ, ಎಲ್ಲ ಇಲ್ಲೇ ಈ ತರ ಜೋಡಿಸ್ಕೊತೀನಿ. ಆಯ್ತಾ? ಈ ಎಲ್ಲದು ನನಗೆ ವೈಟ್ ಕಲರ್ ಬರಬೇಕು. ನಾ ಏನ್ ಮಾಡ್ತೀನಿ, ವೈಟ್ ಕಲರ್ ಚೇಂಜ್ ಮಾಡೋ ನಮ್ಗೆ ಏನು ಕಾಣಿಸಲ್ಲ, ಯಾಕಂದ್ರೆ ಬ್ಯಾಕ್ ಗ್ರೌಂಡ್ ಕೂಡ ಹಂಗೆ ಇದೆ. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ, ಇನ್ಸರ್ಟ್ ಒಂದು ಶೇಪ್ ತಗೋತೀನಿ. ನೋಡಿ, ಶೇಪ್ ನಾವ್ ಇಲ್ಲೇ ತಗೋಬಹುದು. ಓಕೆನಾ? ಇದನ್ನ ಜಸ್ಟ್ ಮಾಡ್ಬಿಟ್ಟು ಯಾವ್ದೋ ಒಂದು ಡಾರ್ಕ್ ಕಲರ್ ತಗೊಂಡ್ಬಿಡ್ತೀನಿ. ಸೆಂಡ್ ಇಟ್ ಬ್ಯಾಕ್ ಅಂತ, ಸೆಂಡ್ ಇಟ್ ಬ್ಯಾಕ್. ಇದು ಬೇರೆ ಕಲರ್ ಕೊಡೋಣ, ಯಾಕಂದ್ರೆ ಅದು ಅದೇ ಕಲರ್ ಇದೆ. ಓಕೆ, ಈ ಕಲರ್ ಇದೆ. ಇದೆಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಗ್ರಾಫಿಕ್ಸ್ ಫಾರ್ಮ್ಯಾಟ್, ಇದನ್ನ ವೈಟ್ ಕಲರ್ ಮಾಡ್ತೀನಿ. ಓಕೆನಾ? ಯಾತಕ್ಕೆ ಅಂದ್ರೆ ಇದು ವೈಟ್ ಕಲರ್ ಇದ್ರೆ ನಾನಿಲ್ಲಿ ತಗೊಂಡಾಗಿಲ್ಲ ವೈಟ್ ಕಲರ್ ಇರಬೇಕು. ಓಕೆನಾ? ಈಗ ನೋಡಿ, ಇದನ್ನ ಹೆಂಗ್ ಸೇವ್ ಮಾಡ್ತೀನಿ ನೋಡಿ, ರೈಟ್ ಕ್ಲಿಕ್, ಸೇವ್ ಪಿಕ್ಚರ್ ಆಸ್. ಒಂದು ಕೆಲಸ ಮಾಡೋಣ, ನಮ್ದು ಏನ್ ಪವರ್ ಬಿ ಐ, ಪವರ್ ಬಿ ಐ ಇದೆಯಲ್ಲ, ಅದೇ ಫೋಲ್ಡರ್ ಸೇವ್ ಮಾಡ್ಕೊಂಬಿಡಿ. ಯಾಕಂದ್ರೆ ಇದನ್ನ ಬೇಕಾದ್ರೆ ನಾನು ನಿಮಗೆ ಆ ಕೋರ್ಸ್ ಅಲ್ಲೇ ನಾನು ಸೇವ್ ಮಾಡಿ ಕೊಡ್ತೀನಿ. ಪವರ್ ಬಿ ಐ ಕನ್ನಡ. ಓಕೆ, ಸೊ 11th ಡೇ 11 ಎಲಿಮೆಂಟ್ಸ್ ಮಾರ್ಕ್ಸ್ ಓಕೆ. ಸೊ ಇಲ್ಲೇನ್ ಮಾಡ್ತೀನಿ, ಇದ್ರೊಳಗಡೆ ರೈಟ್ ಕ್ಲಿಕ್, ನ್ಯೂ ಐಕಾನ್ಸ್. ಸೊ ಈ ರೀತಿ ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಈ ರೀತಿ ಫೋಲ್ಡರ್ ಸ್ಟ್ರಕ್ಚರ್ ಮಾಡೋದ್ರಿಂದ ತುಂಬಾ ಅನುಕೂಲ ಇರುತ್ತೆ. ಜೊತೆಗೆ ನಿಮ್ಗೆ ಏನೇ ಅಕಸ್ಮಾತ್ ಐಕಾನ್ಸ್ ಕೊಟ್ರು ಈಸಿಗೆ ಸೇವ್ ಮಾಡ್ಕೊಂಡು ಅದನ್ನ ಯಾವಾಗ ಯೂಸ್ ಮಾಡ್ಕೋಬಹುದು ಅದ್ರ ಪ್ರಕಾರ ಯೂಸ್ ಮಾಡ್ಕೊಂಡ್ಬಿಡಿ. ಹೋಮ್ ಅಂತ ಕೊಡ್ತೀನಿ ಕ್ವಿಕ್ ಆಗಿ. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಸೇವ್ ಪಿಕ್ಚರ್ ಆಸ್, ಇದನ್ನ ಪಿ ಎನ್ ಜಿಗೆ ಸೇವ್ ಮಾಡ್ಕೊಳ್ಳೋಕೆ ಎಸ್ ವಿ ಜಿ ಬೇಡ, ಪಿ ಎನ್ ಜಿಗೆ ಸೇವ್ ಮಾಡಿ. ಚಾರ್ಟ್, ಸೇವ್ ಪಿಕ್ಚರ್ ಆಸ್ ಟೈಮ್ ಅಂತ ಕೊಡ್ತೀನಿ. ಓಕೆ, ಅಂದ್ರೆ ನಮ್ಗೆ ಒಂದು ನೇಮ್ಸ್ ಕೊಟ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನ ಈಸಿಗೆ ತಗೋಬೋದು. ಟೈಮ್, ಸೇವ್ ಪಿಕ್ಚರ್ ಆಸ್ ಸೆಟ್ಟಿಂಗ್ಸ್. ಆಯ್ತಾ? ಇಲ್ಲಿ ಇದೆ ಸೇವ್ ಪಿಕ್ಚರ್ ಆಸ್ ರಿಪೋರ್ಟ್ಸ್ ಅಂತ ಕೊಡ್ತೀನಿ. ಅದಿಲ್ಲಿ ಬಂದು ಇದು ಡೇಟಾಬೇಸ್. ಆಯ್ತಾ? ಎಲ್ಲ ಐಕಾನ್ಸ್ ನಾನು ಸೇವ್ ಮಾಡ್ಕೊಂಡೆ. ಈಗ ನೋಡಿ, ಎಲ್ಲಿ ಹೋಗ್ಬಿಟ್ಟು ಇವಾಗ ಅದೆಲ್ಲ ನಂಗೆ ಇಲ್ಲಿ ಬರಬೇಕು. ನಾನು ಏನ್ ಮಾಡ್ತೀನಿ, ಇಮೇಜ್, ನೋಡಿ ಎಲ್ಲ ಇಲ್ಲಿದೆ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಫೈಲ್ ಲೊಕೇಶನ್. ಓಕೆ ನೋಡಿ, ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಈ ತರ ಒಂದೊಂದೇ ಮಾಡ್ಬೇಕು. ಹೋಮ್ ಟ್ಯಾಬ್ ನಾನು ತಗೋತೀನಿ. ನೋಡಿ ಇಲ್ಲಿ ಬಂತ, ಇದನ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ರೈಟ್, ನೋಡಿ ಹೋಮ್ ಟ್ಯಾಬ್ ಬಂತು. ನೆಕ್ಸ್ಟ್ ಇಮೇಜ್, ಇನ್ನೊಂದೇನೋ ಒಂದು ತಗೋಣ, ಸೇ ರಿಪೋರ್ಟ್ಸ್.
ಸೊ ಈ ರೀತಿ ನಾನು ಜೋಡಿಸ್ತಾ ಹೋಗ್ಬೋದು. ಅಂದ್ರೆ ಇದಕ್ಕೆಲ್ಲ ನಾವು ಬಟನ್ ತರ ಮಾಡ್ಬೋದು. ನೋಡಿ ಇದು ಎಷ್ಟು ಸ್ವಲ್ಪ ಅಂದ್ರೆ ಈ ತರದ್ದು ಇನ್ನೂ ನೀವು ಅಡ್ವಾನ್ಸ್ಡ್ ಆಗಿ ಬೇರೆ ಬೇರೆ ಡಿಸೈನ್ ಮಾಡ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಮಾಡ್ಬೋದು ಆಕ್ಚುಲಿ. ಆಯ್ತಾ, ರಿಪೋರ್ಟ್ಸ್ ಆಯ್ತು. ಲೆಟ್ಸ್ ಸೇ ನೆಕ್ಸ್ಟ್ ಚಾರ್ಟ್ ಇದನ್ನ ತಗೋತೀನಿ. ಓಕೆ, ನೆಕ್ಸ್ಟ್ ಓಕೆ ತಗೋಣ. ಆಯ್ತಾ, ಬೇಗ ಇದು ಮಾಡೋಣ. ಅಂದ್ರೆ ನಿಮ್ಗೆ ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಇದೆಲ್ಲ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಇದು ಇನ್ನೂ ನೀಟಾಗಿ ಮಾಡ್ಬೋದು. ಜಸ್ಟ್ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಇವಾಗ ಟೈಮ್ ಆಯ್ತು, ಡೇಟಾಬೇಸ್ ತಗೋಣ. ನೆಕ್ಸ್ಟ್ ಸೆಟ್ಟಿಂಗ್ಸ್. ಈ ತರ ನಾವು ಐಕಾನ್ಸ್ ಗಳನ್ನ ಕೊಟ್ಕೋಬಹುದು. ಓಕೆ, ಸೊ ಇದಕ್ಕೆ ನಾವು ಬೇಕಿದ್ರೆ ನ್ಯಾವಿಗೇಷನ್ ಅನ್ನ ಕೂಡ ಕೊಡ್ಬೋದು. ನಾನು ನೆಕ್ಸ್ಟ್ ನಿಮ್ಗೆ ಆ ನ್ಯಾವಿಗೇಷನ್ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ಒಂದಷ್ಟು ಚಾರ್ಟ್ಸ್ ಅನ್ನ ನಾನು ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಶೇಪ್ ನಾನು ಏನ್ ಮಾಡ್ತೀನಿ ನೋಡಿ, ಇಲ್ಲಿ ತರ ಕೊಟ್ಬಿಟ್ಟು ಹಿಂಗೆ ನಾನು ಡ್ಯಾಶ್ ಬೋರ್ಡ್ ಅನ್ನು ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಕಲರ್ ಚೇಂಜ್ ಮಾಡೋಣ. ಈ ಪರ್ಪಲ್ ಇತ್ತಲ್ವಾ, ಲೈಟ್ ಕಲರ್ ಒಂಚೂರು ಕೊಟ್ಬಿಡೋಣ. ನೋಡಿ, ಸಾರಿ, ಇದಕ್ಕೆ ಲೈಟ್ ಕಲರ್ ನೋಡಿ, ಈ ರೀತಿ ನಾನು ಡ್ಯಾಶ್ ಬೋರ್ಡ್ ಮಾಡ್ಕೋಬಹುದು. ಆಯ್ತಾ, ಸೊ ಇದು ನಮ್ಗೆ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ನಾನು ಇಲ್ಲಿ ಒಳಗಡೆ ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೇಕಾ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೇಪ್, ಇಲ್ಲಿ ಬ್ಯಾನರ್ ಯೂಸ್ ಮಾಡೋಣ. ಈ ತರ ಬ್ಯಾನರ್ಗೆ ಕಲರ್ಸ್ ಚೇಂಜ್ ಮಾಡ್ಕೋಬೇಕು ನೀವು. ಫಾರ್ಮ್ಯಾಟ್, ಶೇಪ್, ಸ್ಟೈಲ್, ಬಾರ್ಡರ್ ತಗೊಂಡ್ಬಿಡ್ತೀನಿ, ನೋ ಬಾರ್ಡರ್. ಮತ್ತೆ ಕಲರ್ ಸ್ವಲ್ಪ ಬೇರೆ ಯಾವ್ದಾನ ಕಲರ್ ಕೊಡೋಣ. ಓಕೆ, ನೆಕ್ಸ್ಟ್ ಶೇಪ್, ಲೇಔಟ್ ಕ್ರಿಯೇಟ್ ಮಾಡ್ಕೋತೀನಿ ಈ ತರ. ಇದು ಕಲರ್ ಬಂದು ವೈಟ್ ಕೊಡ್ತೀನಿ ಮತ್ತೆ ಟ್ರಾನ್ಸ್ಪರೆಂಟ್ ಕೊಡ್ತೀನಿ. ಈ ರೀತಿ ಬಾರ್ಡರ್ ಬಂದು ಲೈಟ್ ಆಗಿ ಯಾವ್ದಾನ ಒಂದು ಕಲರ್ ಕೊಡ್ತೀನಿ. ಈ ರೀತಿ ನಾನು ಏನ್ ಮಾಡ್ಬೋದು ಅಂದ್ರೆ ಲೇಔಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದಷ್ಟೇ. ಇಲ್ಲಿ ನಾನು ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಫಾರ್ಮೆಟ್ ನೋಡಿ ಆಕ್ಷನ್ ಅಂತ ಇರುತ್ತೆ. ಆಕ್ಷನ್ ಆನ್ ಮಾಡಿದ್ರೆ ನನಗೆ ನೋಡಿ ಇಲ್ಲಿ ಪೇಜ್ ನ್ಯಾವಿಗೇಷನ್ ಅಂತ ಇರುತ್ತೆ. ಬೇರೆ ನಿಮ್ಗೆ ಏನ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅದು ಯಾವ್ದಾರ ಒಂದು ವೆಬ್ URL ಕೊಡ್ಬೇಕು. ನೋಡೋಣ, ಇಲ್ಲಿ ಕೊಡ್ತೀನಿ ವೆಬ್ URL. ಎಸ್, ಕಂಟ್ರೋಲ್ ಕ್ಲಿಕ್ ಅಂತ ಫೀಲ್ಡ್ ವ್ಯಾಲ್ಯೂ ಅಲ್ಲಿ ಕೊಡಬೇಕು. ಬಟ್ ಸ್ಟಿಲ್ ಆಯ್ತಾ, ಇದನ್ನ ತುಂಬಾ ಪ್ರಾಸೆಸ್ ಇದೆ. ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು. ಇವಾಗ ಇದನ್ನ ನಾನು ಅಕಸ್ಮಾತಾಗಿ ಏನಾದ್ರು ಈ ಪಬ್ಲಿಷ್ ಮಾಡ್ತೀನಲ್ಲ, ಅವಾಗ ಇದು ಸುಲಭವಾಗಿ ನಾವು ಇದನ್ನ ಮಾಡ್ಬೋದು. ಇಲ್ಲ ಅಂದ್ರೆ ಪೇಜ್ ನ್ಯಾವಿಗೇಷನ್ ಹೋಗೋಣ. ಅಕಸ್ಮಾತ್ ಬೇಡ ಸೈ, ಇಲ್ಲ ನೀವು ಕ್ಲಿಕ್ ಮಾಡಿದ್ರೆ ನಾನು ಪೇಜ್ 3 ಹೋಗ್ಬೇಕು. ಓಕೆ, ಲೆಟ್ಸ್ ನೋಡಿ, ಪೇಜ್ 3 ಹೋಗುತ್ತೆ. ಸೊ ಈ ರೀತಿ ನಾನು ಇಲ್ಲಿ ಲಿಂಕ್ಸ್ ಅಥವಾ ಬೇರೆ ಏನಾದ್ರು ಇಲ್ಲಿ ಕೊಡ್ಬೋದು. ಇಲ್ಲಿ ಆಯ್ತಾ, ಲಿಂಕ್ಸ್ಗೆ ನಾವಲ್ಲಿ ಎಫೆಕ್ಟ್ಸ್ ಕೊಟ್ಬಿಟ್ಟು ಮಾಡೋದಾದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ರೀತಿ ನಾವು ಬಟನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ
ನಮಗೆ ಬೇಕಾಗಿರ್ತಕ್ಕಂಥ ಕಸ್ಟಮೈಸ್ ಬಟನ್ಸ್ಗಳನ್ನು ಮಾಡ್ಕೊಬೋದು. ನೋಡಿ, ಇದು ಡ್ಯಾಶ್ ಬೋರ್ಡ್ ಏನಂತ ಚೆನ್ನಾಗಿಲ್ಲ. ನಿಮಗೆ ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಬಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದನ್ನ ಇನ್ನು ಸಖತ್ತಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಪ್ರೊಫೆಷನಲಿ ಮಾಡ್ಬೋದು ಅಂತ. ಜಸ್ಟ್ ನಿಮ್ಗೆ ಇವಾಗ ಈ ತರ ಐಕಾನ್ಸ್ ಹೆಂಗ್ ಹಾಕ್ಬೋದು, ಇಮೇಜ್ ಹೆಂಗೆ ಇನ್ಸರ್ಟ್ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಇದನ್ನ ಮಾಡಿದ್ದು. ಓಕೆನಾ? ರೈಟ್, ಫೈನ್. ಈಗ ನಮ್ಗೆ ಒಂದಷ್ಟು ಎಲಿಮೆಂಟ್ಸ್, ಟೆಕ್ಸ್ಟ್ ಬಾಕ್ಸ್ ಮತ್ತೆ ಶೇಪ್ಸ್, ಇಮೇಜ್ ಇದೆಲ್ಲ ನೋಡಿದ್ವಿ. ನೆಕ್ಸ್ಟ್ ಬಂದು ಬಟನ್ಸ್. ಈ ಬಟನ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಪೇಜ್ 1 ಅಲ್ಲಿ ಏನಿದೆ ನೋಡೋಣ. ಓಕೆ, ಈ ಬಟನ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಕಸ್ಮಾತ್ ಆಗಿ ನನಗೆ ಏನಾದರೂ ಒಂದು ಆಕ್ಷನ್ ಆಗ್ಬೇಕು. ಆಕ್ಷನ್ ಅಂದ್ರೆ ಏನು? ಒಂದು ಪೇಜ್ ಇಂದ ಇನ್ನೊಂದು ಪೇಜ್ಗೆ ನಾನು ಹೋಗ್ಬೇಕು, ಅಥವಾ ಆ ವ್ಯೂ ಅನ್ನ ನಾನು ನೋಡಬೇಕು. ಸೊ ನನಗೇನಾದ್ರೂ ಒಂದು ಆಕ್ಷನ್ ಆಗ್ಬೇಕು ಅಂತಿದ್ರೆ ನಾನು ಬಟನ್ಸ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಹೋದ್ರೆ ನಾನು ಬಟನ್ಸ್ ಅಲ್ಲಿ ಎಷ್ಟೊಂದ್ ತರ ಬಟನ್ಸ್ ಇದೆ. ಇದೆಲ್ಲ ಬಂದು ಪ್ರೀ ಡಿಫೈನ್ಡ್, ಅಂದ್ರೆ ಆಲ್ರೆಡಿ ಅದಕ್ಕೆ ಆಕ್ಷನ್ಸ್ ಅನ್ನ ಡಿಫೈನ್ ಮಾಡಿರ್ತಾರೆ. ಅಂದ್ರೆ ನಾನು ಬ್ಯಾಕ್ ಹೋಗ್ಬೇಕು, ರೀಸೆಟ್ ಮಾಡಬೇಕು, ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು, ಬುಕ್ ಮಾರ್ಕ್, ಈ ತರದ್ದು ನನಗೆ ಏನ್ ಬೇಕು ಅದನ್ನ ನಾನು ಇಲ್ಲಿ ಯೂಸ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬ್ಲಾಂಕ್ ಅಂತ ಕೊಡ್ತೀನಿ. ಬ್ಲಾಂಕ್ ಅಂತ ಕೊಟ್ಟರೆ ನೋಡಿ, ಈ ರೀತಿ ನನಗೆ ಇದು ಬ್ಲಾಂಕ್ ಬಟನ್ ಬರುತ್ತೆ. ಆಯ್ತಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ನನಗೆ ಯಾವ ತರ ಬೇಕಾದ್ರೆ ರೀಸೈಸ್ ಮಾಡ್ಕೋಬಹುದು. ಶೇಪ್ ಚೇಂಜ್ ಮಾಡಬೇಕು ಅಂದ್ರೆ ನಾನು ಫಾರ್ಮ್ಯಾಟ್ ಹೋಗ್ಬೇಕು. ಬಟನ್ ಸ್ಟೈಲ್ ನೋಡಿ, ಇಲ್ಲಿ ರೆಕ್ಟ್ಯಾಂಗಲ್ ಅಂತಿದೆ, ನನಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಅಂತ ಬೇಕು. ಆಯ್ತಾ? ನೋಡಿ, ರೌಂಡೆಡ್ ರೆಕ್ಟ್ಯಾಂಗಲ್. ಇದಕ್ಕೆ ಕಾರ್ನರ್ಸ್, ಅಕಸ್ಮಾತ್ ನನಗೇನಾದ್ರು ಕಮ್ಮಿ ಕಾರ್ನರ್ ಅಲ್ಲಿ ಈ ತರ ರೌಂಡ್ ಬೇಕಂದ್ರೆ, ಇಲ್ಲ ನನಗೊಂಥರ ಈ ಕ್ಯಾಪ್ಸಲ್ ತರ ಬೇಕಂದ್ರೆ ನಾನು ಫುಲ್ ಇದು ಮಾಡ್ತೀನಿ. ನೋಡಿ, ಕ್ಯಾಪ್ಸಲ್ ತರ ಬರುತ್ತೆ. ಸೊ ನಾನು ಬಟನ್ಸ್ ಅನ್ನ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು. ಇಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ, ಈ ಬಟನ್ಸ್ ಅಲ್ಲಿ ನಾನು ಇಮೇಜ್ ಹಾಕ್ಬೋದು, ಇಲ್ಲ ಅಂದ್ರೆ ಆನಿಮೇಷನ್ಸ್ ಕೂಡ ಮಾಡಬಹುದು. ಅದನ್ನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ರೈಟ್, ಇವಾಗ ನೋಡಿ, ಇದೊಂದು ಬಟನ್ ಇದೆಯಾ, ನಾನೇನ್ ಮಾಡ್ತೀನಿ, ಇದ್ರೊಳಗಡೆ ನಂಗೆ ಟೆಕ್ಸ್ಟ್ ಬೇಕು. ಇಲ್ಲೋಗಿ ನೋಡಿ, ಇಲ್ಲಿ ಬಟನ್ ಸ್ಟೈಲ್, ಸೈಜ್ ಎಲ್ಲ ಇದೆ. ಟೈಟಲ್ ನ ಕೊಡಕ್ ಹೋಗ್ಬೇಡಿ. ಟೈಟಲ್ ಕೊಟ್ಟರೆ ಮೇಲ್ಗಡೆ ಟೈಟಲ್ ಬರುತ್ತೆ. ಬೇಕಿದ್ರೆ ಕೊಡ್ಬೋದು. ಟೈಟಲ್ ಬದಲು ಇಲ್ಲಿ ಟೆಕ್ಸ್ಟ್ ಕೊಟ್ಬಿಡೋಣ ಇದ್ರೊಳಗಡೆ. ಇಲ್ಲಿ ನನಗೆ ಬಟನ್ ಸ್ಟೈಲ್ ಅಂತಿದೆಯಲ್ಲ, ಇಲ್ಲಿ ನೋಡಿ ಡಿಫಾಲ್ಟ್ ಅಂತಿದೆ. ಡಿಫಾಲ್ಟ್ ಆಗೇ ಇರಲಿ, ನಾನು ಹೇಳ್ತೀನಿ ಅದೇನ್ ಮಾಡಬೇಕು ಅಂತ. ಟೆಕ್ಸ್ಟ್ ಮಾತ್ರ ಕೊಡೋಣ. ಇಲ್ಲಿ ಹೋಗ್ಬಿಟ್ಟು ಆಫರ್ಸ್ ಅಂತ ಕೊಟ್ಟಿರ್ತೀನಿ. ಸುಮ್ಮನೆ ಇಲ್ಲೊಂದು ಆಫರ್ಸ್ ಅಂತ ಒಂದು ಬಟನ್. ಆಯ್ತಾ? ಇಲ್ಲೇನ್ ಮಾಡ್ತೀನಿ, ನನಗೆ ಇದು ಏರಿಯಲ್ ಇರಬೇಕು, ಮತ್ತೆ 14 ಇರಬೇಕು. ಓಕೆ, ಇರ್ಲಿ. ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ನೋಡಿ, ಇದು ಡಿಫಾಲ್ಟ್ ಅಂತಿದೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇದನ್ನ ಬ್ಲ್ಯಾಕ್ ಕೊಟ್ಟಿರ್ತೀನಿ. ಮತ್ತೆ ಈಗ ಇಲ್ಲಿ ಬೋಲ್ಡ್ ಬೇಡ, ಏರಿಯಲ್ 14 ಇದೆ. ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದಷ್ಟು ಚೇಂಜಸ್ ಏನಾದ್ರು ಮಾಡ್ಬೇಕಂದ್ರೆ ನಾನು ಮಾಡ್ಬೋದು. ಓಕೆ, ಈಗ ಇಷ್ಟೇ ಸಾಕು. ನಾನೇನ್ ಮಾಡ್ತೀನಿ ಇವಾಗ, ಇಲ್ಲಿ ಹೋಗ್ಬಿಟ್ಟು ಇದು ನೋಡಿ, ಇದು ಆಫರ್ಸ್ ಅಂತಿದೆ, ಸರಿನಾ? ಇದು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಇದೆಲ್ಲ ಇದೆ, ಸ್ಟೇಟ್ ಡಿಫಾಲ್ಟ್ ಅಂತಿದೆ. ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಆನ್ ಹೋವರ್ ಅಂತ ಕೊಡ್ತೀನಿ. ಆನ್ ಹೋವರ್ ಅಂದ್ರೆ ನಾನು ಮೂವ್ ಮಾಡಿದ್ರೆ ಏನಾಗ್ಬೇಕು ಅಂತ. ಡಿಫಾಲ್ಟ್ ಇದೇ ತರ ಇರಲಿ. ಆನ್ ಹೋವರ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಏರಿಯಲ್ ಇದೆಯಲ್ಲ, ಇಲ್ಲಿದು 16 ಆಗ್ಬೇಕು. ಇದು ಓಲ್ಡ್ ಆಗ್ಬೇಕು, ಮತ್ತೆ ವೈಟ್ ಕಲರ್ ಆಗ್ಬೇಕು. ಜೊತೆಗೆ ಇಲ್ಲಿ ಫಿಲ್ ಕಲರ್ ನೋಡೋಣ ನಿಮಿಷ. ಶೇಪ್, ಓಕೆ, ಟೆಕ್ಸ್ಟ್ ವೈಟ್ ಕಲರ್, ಐಕಾನ್ ಫಿಲ್ ಕಲರ್ ಬಂದು ನನಗೆ ಈ ರೀತಿ ಆಗ್ಬೇಕು, ಅಂದ್ರೆ ಈ ಪರ್ಪಲ್ ಕಲರ್. ಇವಾಗ ನೋಡಿ, ನಾನು ಜಸ್ಟ್ ಮೂವ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ನೋಡಿ, ಹೋವರ್ ಅಂದ್ರೆ ಮೂವ್ ಮಾಡೋ ಅಂತ. ನಿಮಿಷ, ಇದೊಂದ್ಸರಿ ವರ್ಕ್ ಆಗಲ್ಲ. ಆನ್ ಹೋವರ್ ಮತ್ತೆ ಚೆಕ್ ಮಾಡ್ತೀನ ನಿಮಿಷ. 16 ನಿಮಿಷ, ಇನ್ನೊಂದು ಬಟನ್ ಕ್ರಿಯೇಟ್ ಮಾಡ್ತೀನಿ.
ಜಸ್ಟ್ ಒಂದು ಟ್ರಯಲ್ ಮಾಡ್ತೀನಿ, ಯಾಕಂದ್ರೆ ಇದು ಕೆಲವು ಟೈಮ್ ವರ್ಕ್ ಆಗಲ್ಲ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಡಿಫಾಲ್ಟ್ ಟೆಕ್ಸ್ಟ್. ಓಕೆ, ಇಲ್ಲಿ ಆನ್ ಹೋವರ್ ಓಕೆ, ನೋಡೋಣ ಏನಕ್ಕೆ ತಗೋತಾ ಇಲ್ಲ ಅಂತ. ಇಲ್ಲಿ ಆನ್ ಹೋವರ್ ಅಂದ್ರೆ ಇದು ಮೂವ್ ಮಾಡಿದ್ರೆ ಇದು ಆನಿಮೇಟ್ ಆಗುತ್ತೆ. ಓಕೆ, ನೋಡೋಣ, ಅದಕ್ಕೆ ಬೇರೆ ತರ ಬಟನ್ಸ್ ನಾನು ಯೂಸ್ ಮಾಡಿ ನೋಡ್ತೀನಿ. ಇನ್ ಕೇಸ್ ಅದು ಏನಕ್ಕೆ ಬರ್ತಿಲ್ಲ ಅಂತ ಚೆಕ್ ಮಾಡೋಣ. ಇನ್ನೊಂದು ಆಪ್ಷನ್ ಕೊಟ್ಟು ನೋಡ್ತೀನಿ, ಒಂದು ನಿಮಿಷ. ಓಕೆ, ಇದನ್ನ ಒಂದು ಕೆಲಸ ಮಾಡ್ತೀನಿ, ಸೈಡಲ್ಲಿ ಇಟ್ಟಿರೋಣ. ಇದು ಈ ತರ ನಾನು ಬಟನ್ಸ್ ಮಾಡ್ಬೋದು, ಬಟ್ ಇದು ಆನ್ ಹೋವರ್ ಏನಕ್ಕೆ ವರ್ಕ್ ಆಗ್ತಿಲ್ಲ ಚೆಕ್ ಮಾಡೋಣ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಆಕ್ಷನ್ ಅಂತ ಕೊಡ್ತೀನಿ. ರೈಟ್, ಆಕ್ಷನ್ ಅಂತ ಕೊಟ್ಬಿಟ್ಟು ನೋಡಿ, ಇಲ್ಲಿ ನನಗೆ ಪೇಜ್ ನ್ಯಾವಿಗೇಷನ್, ಡ್ರಿಲ್ ಥ್ರೂ, ಬುಕ್ ಮಾರ್ಕ್, ಈ ಥರದ್ದು ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇದೆಲ್ಲ ಬಂದು ನಾನು ಮಾಡ್ತಕ್ಕಂಥ ಆಕ್ಷನ್ಸ್. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಪೇಜ್ ನ್ಯಾವಿಗೇಷನ್ ಅಂತ ಕೊಡ್ತೀನಿ. ಪೇಜ್ ನ್ಯಾವಿಗೇಷನ್ ಅಂದರೆ ನೋಡಿ, ಈ ವರ್ಕ್ ಆಗ್ತದೆ. ಸರ್ ನೋಡಿ, ಏನಂತ ಗೊತ್ತಿಲ್ಲ ಇದು. ನೋಡಿ, ಇದು ಯಾಕೆ ವರ್ಕ್ ಆಗ್ತಲ್ಲ ನೋಡೋಣ. ಅಕಸ್ಮಾತಾಗಿ ಇದಕ್ಕೂ ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದಕ್ಕೂ ಒಂದು ಆಕ್ಷನ್ ಕೊಟ್ಟು ನೋಡೋಣ, ಏನಾದ್ರು ಅದಕ್ಕೆ ಏನಾದ್ರು ವರ್ಕ್ ಆಗುತ್ತೆ ಅಂತ. ಆಕ್ಷನ್. ಓಕೆ, ಮೇ ಬಿ ಇದು ಆಕ್ಷನ್ ಕೊಡ್ಬೇಕನ್ಸುತ್ತೆ. ನೋಡಿ, ಈ ತರ ಆನಿಮೇಟ್ ಆಗುತ್ತೆ. ರೈಟ್, ಒಂದು ಕೆಲಸ ಮಾಡೋಣ, ಮೊದಲಿಂದ ಮಾಡೋಣ. ಇಲ್ಲಿ ಹೋಗ್ತೀನಿ ನೋಡಿ, ಆನ್ ಹೋವರ್ ಅಂತ ಕೊಟ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಕಲರ್ ಇದು ಸೆಲೆಕ್ಟ್ ಮಾಡೋಣ. ಆಯ್ತಾ, ಇದು ನೋಡಿ, ಫಾಂಟ್ ಕಲರ್ ವೈಟ್ ಕೊಟ್ನಾ. ಇಲ್ಲಿ ಹೋಗ್ಬಿಟ್ಟು ಫಿಲ್ ಕಲರ್ ಪರ್ಪಲ್ ಅಂತ ಕೊಟ್ನಾ. ಈಗ ನೋಡಿ, ನನಗೆ ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಈ ತರ ಚೇಂಜ್ ಆಗುತ್ತೆ. ನಾನು ಇವಾಗ ಇದನ್ನ ಯೂಸ್ ಮಾಡ ಇದನ್ನ ಯೂಸ್ ಮಾಡೋಣ. ಸೊ ಇಲ್ಲೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ನೋಡಿ, ಈ ತರ ನಾವೇನ್ ಮಾಡ್ಬೋದು, ಒಂದಷ್ಟು ಬಟನ್ಸ್ ಅನ್ನ ನಾನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಆಯ್ತಾ. ನಮ್ಮಲ್ಲಿ ಅಕಸ್ಮಾತ್ ಬೇರೆ ಏನಾದ್ರು ನನಗೆ ನೇಮ್ಸ್ ಕೊಡ್ಬೇಕಂದ್ರೆ ಓಕೆ, ನೋಡಿ ನೀವು ವೆಬ್ಸೈಟ್ ಅಲ್ಲಿ ನೋಡ್ಬೋದು, ಈಗ ಮೂವ್ ಮಾಡಿದ್ರೆ ನೋಡಿ. ಸೊ ಈ ರೀತಿ ನಾವು ಆನಿಮೇಟ್ ಮಾಡ್ಬೋದು. ಇದು ಬಿಟ್ಟು ನನಗೆ ಏನಾದ್ರು ಅಕಸ್ಮಾತ್ ಆಗಿ ಇಲ್ಲಿ ಆನಿಮೇಷನ್ಸ್ ಬರಬೇಕು ಅಂತ ಇಟ್ಕೊಳ್ಳೋಣ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಬಟನ್ ಸ್ಟೈಲ್, ಇಲ್ಲಿ ಆನ್ ಹೋವರ್ ಅಂತಿದ್ಯಾ. ಆನ್ ಹೋವರ್ ಆಗ್ಬೇಕಾದ್ರೆ ನನಗೆ ಏನಾಗಬೇಕು, ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಫಿಲ್ ಇದೆಯಲ್ಲ, ಬ್ರೌಸ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಬೇಕಿದ್ರೆ ಒಂದಷ್ಟು ಆನಿಮೇಷನ್ಸ್ ಅನ್ನ ಮಾಡ್ಕೋಬಹುದು. ಒಂದು ನಿಮಿಷ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಜಿಪ್ಸ್ ಅಂತ ಬರುತ್ತೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದೇನೋ ಒಂದು ಆನಿಮೇಷನ್ ಇಲ್ಲಿದೆ, ಇದು ತಗೋತೀನಿ. ಇದು ಬಂದು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆಯ್ತಾ, ನೋಡಿ ಇಲ್ಲಿ ಇದೆಲ್ಲ, ಇದು ಜಿಫ್ ಅಂತ ಬಂತು. ಈಗ ನಾನು ಮೂವ್ ಮಾಡ್ತೀನಿ ನೋಡಿ ಕರ್ಸರ್, ಇದನ್ನ ಫಿಲ್ ಅಂತ ಕೊಡ್ತೀನಿ. ನೋಡಿ, ಫಿಟ್ ಅಂತ ಕೊಟ್ಟರೆ ಬರುತ್ತಾ ನೋಡಿ, ಟ್ರಾನ್ಸ್ಪರೆನ್ಸಿ ನೋಡಿ, ಈ ರೀತಿ ನಾವು ಆನಿಮೇಷನ್ ಮಾಡ್ಬೋದು. ಅಂದ್ರೆ ಆ ಜಿಫ್ ಏನಿದೆ ಅಲ್ಲಿ ನಾನು ಕೊಟ್ಟಿದ್ದೀನಿ ಅಲ್ಲಿ. ಸೊ ಈ ರೀತಿ ನಾನು ಎಲ್ಲಾ ಇದಕ್ಕೂ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಇದನ್ನ ಅಂದ್ರೆ ನೀವು ಫಾರ್ಮ್ಯಾಟ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಬಟನ್ ಅನ್ನು ಫಾರ್ಮ್ಯಾಟ್ ಮಾಡಬೇಕು. ಓಕೆ, ಸೊ ಈ ತರ ನಾನು ಬೇರೆ ಬೇರೆ ಬಟನ್ಸ್ ಇಲ್ಲಿ ಹೋಗ್ಬಿಟ್ಟು ಈ ರೀತಿ, ಈಗ ನೋಡಿ, ಇದನ್ನ ಟೆಕ್ಸ್ಟ್ ಬೇರೆ ಕೊಟ್ರೆ ಇಲ್ಲಿ ಆಫರ್ಸ್ ಇದೆಯಾ, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದೇನೋ ಒಂದು ಕೊಡ್ತೀನಿ. ಬೇಕಿದ್ರೆ ನಿಮ್ಗೆ ಅಕಸ್ಮಾತ್ ಆ ಥರ ಡೌಟ್ ಇದ್ರೆ ನೀವೇನೇ ಚೇಂಜಸ್ ಮಾಡಬೇಕು, ಫಸ್ಟ್ ಡಿಫಾಲ್ಟ್ ಹೋಗ್ಬಿಟ್ಟು ಚೇಂಜ್ ಮಾಡಿ. ಇಲ್ಲಾಂದ್ರೆ ಅದು ನಿಮ್ಗೆ ಡಿಫಾಲ್ಟ್ ಅಲ್ಲಿ ಬೇರೆ ಇರುತ್ತೆ, ಆನ್ ಓವರ್ ಅಲ್ಲಿ ಬೇರೆ ಇರುತ್ತೆ. ಹೋಗ್ಬಿಟ್ಟು ಇವಾಗ ಡಿಸ್ಕೌಂಟ್ ಆಯ್ತಾ, ನೋಡಿ, ಆಫರ್ಸ್, ಡಿಸ್ಕೌಂಟ್. ಇದು ನೀವು ನೋಡ್ಕೋಬೇಕಾಯ್ತಾ, ಡಿಫಾಲ್ಟ್ ಅಲ್ಲಿ ಏನೇ ಚೇಂಜಸ್ ಮಾಡಬೇಕು. ಲೆಟ್ಸ್ ಸಿ ಕೋರ್ಸ್, ರ್ಯಾಂಡಮ್ ಆಗಿ ಏನೋ ಕೊಡ್ತಾ ಇದ್ದೇನೆ. ಆಯ್ತಾ, ನಿಮಗೆ ಗೊತ್ತಾಗಲಿಸಿ.
ಸೊ ಈ ರೀತಿ ನೀವು ಬಟನ್ಸ್ಗಳನ್ನು ಮಾಡ್ಬೋದು. ಬಟ್ ಇಲ್ಲಿ ನಾ ಮಾಡ್ತಾ ಇರತಕ್ಕಂಥ ಬಟನ್ಸ್ದು ಏನಂದ್ರೆ, ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಮ್ಯಾನ್ಯಲ್ ಆಗಿ ಮಾಡ್ಬೇಕಿದೆಲ್ಲ. ಇದೆಲ್ಲ ನಾವು ಮುಂಚೆ ಮಾಡ್ತಾ ಇದ್ವಿ ಈ ರೀತಿ. ಬಟ್ ಇವಾಗ ಹೆಂಗಿದೆ ಗೊತ್ತಾ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಬಟನ್ಸ್, ನ್ಯಾವಿಗೇಟರ್, ಪೇಜ್ ನ್ಯಾವಿಗೇಟರ್ ಅಂತಿದೆ. ನಾನು ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ, ಎಲ್ಲ ಈ 5 ಪೇಜಸ್ ಇಲ್ಲಿ ಬಂದ್ಬಿಡುತ್ತೆ ಈ ರೀತಿ. ಇದನ್ನ ನಾನು ಮಿನಿಮೈಸ್ ಮಾಡ್ಕೋಬಹುದು ಈ ತರ, ಹಿಂಗೆ ರೈಟ್. ಈಗ ನೋಡಿ, ಇವಾಗ ನನಗೆ ಪೇಜ್ ನ್ಯಾವಿಗೇಷನ್ ಮುಂಚೆ ಎಲ್ಲ ನಾನು ಏನ್ ಮಾಡ್ಬೇಕಿತ್ತು ಅಂದ್ರೆ ಒಂದೊಂದೇ ಬಟನ್ ಈ ತರ ಕ್ರಿಯೇಟ್ ಮಾಡ್ಬೇಕಿತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ ಒಂದೇ ಸರಿ, ಎಲ್ಲಾ ಪೇಜಸ್ ಇಲ್ಲಿ ಬರುತ್ತೆ. ಓಕೆ, ಬಟ್ ಏನಪ್ಪಾ ಅಂತಂದ್ರೆ ನೀವು ಇದನ್ನ ನೆಕ್ಸ್ಟ್ ಪೇಜ್ಗೆ ಕಾಪಿ ಪೇಸ್ಟ್ ಮಾಡೋಕ್ಕೂ ಮುಂಚೆ ಕಂಪ್ಲೀಟ್ ಫಾರ್ಮ್ಯಾಟಿಂಗ್ ಅನ್ನ ಮಾಡಬೇಕು. ಸೊ ನಾನು ಈ ಬಟನ್ಸ್, ಇಂಡಿವಿಜುವಲ್ ಬಟನ್ಸ್ ಮ್ಯಾನ್ಯಲ್ ಆಗಿ ಮಾಡೋದನ್ನ ಏನ್ ಕಲ್ಸಿದ್ನಲ್ಲ, ಸೇಮ್ ಅದೇ ಬಟನ್ಸ್ ಇಲ್ಲೂ ಕೂಡ ನಾನು ಅದೇ ಆಪ್ಷನ್ಸ್ ಇಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ಇಲ್ಲಿ ಹೋಗ್ಬಿಟ್ಟು ಶೇಪ್ ರೌಂಡೆಡ್ ರೆಕ್ಟ್ಯಾಂಗಲ್ ಕೊಡ್ತೀನಿ ನೋಡಿ. ನೋಡಿ ಸೇಮ್ ಕ್ಯಾಪ್ಸೂಲ್ ತರ ಬೇಕಾ, ಫುಲ್ ಇದನ್ನ ಈ ತರ ನೋಡಿ, ಆಯ್ತಾ. ಓಕೆ, ನೆಕ್ಸ್ಟ್ ನನಗೆ ಇಲ್ಲೇನಿದೆ ಇದೇ ತರ ಇಲ್ಲೂ ಬರಬೇಕು. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ನೋಡಿ, ಸ್ಟೈಲ್ ಇಲ್ಲೂ ಇದೆ ಡಿಫಾಲ್ಟ್. ನಾನು ಇಲ್ಲಿ ಹೋಗ್ಬಿಟ್ಟು ಏರಿಯಲ್ 10 ಅಂತಾನೆ ಇರಲಿ, ಏರಿಯಲ್ 10 ಅಂತಾನೆ ಇರಲಿ. ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಇದೇನಿದೆ ಕಲರ್ಸ್ ಹಂಗೆ ಇರಲಿ, ಬೇಕಾದ್ರೆ ಬ್ಲ್ಯಾಕ್ ಮಾಡ್ಕೋತೀನಿ. ಓಕೆ, ಡನ್. ಈಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಡಿಫಾಲ್ಟ್ ಇದೆಯಲ್ಲ, ಇದನ್ನ ಹೋವರ್ ಅಂತ ಕೊಡ್ತೀನಿ. ಹೋವರ್ ನಾನು ಮೂವ್ ಮಾಡಿದಾಗ ಏನಾಗ್ಬೇಕು ಅಂತ, ಇಲ್ಲಿ ಹೋವರ್ ಆದಾಗ ನಾನು ಏನ್ ಮಾಡ್ತೀನಿ, 14 ಆಗಬೇಕು. ಸೇಮ್ ಅಲ್ಲಿ ಏನ್ ಕೊಟ್ಟಿದ್ದೆ ಅದೇ ತರ ಕಲರ್ಸ್ ಇಲ್ಲಿ ಕೊಡ್ತೀನಿ, ವೈಟ್. ಮತ್ತೆ ಇಲ್ಲಿ ಫಿಲ್ ಇದೆಯಲ್ಲ, ಫಿಲ್ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಈ ರೀತಿ ಕಲರ್ ಕೊಡ್ತೀನಿ, ರೈಟ್. ಓಕೆ, ಈಗ ನೋಡಿ ಇಲ್ಲಿ ಮೂವ್ ಮಾಡ್ತೀನಿ ಕನ್ಸೆಪ್ಟ್ ನೋಡಿ, ಇದು ಆಕ್ಟಿವ್ ಶೀಟ್. ಇದು ನಾವೇನು ಮಾಡೋಕ್ಕಾಗಲ್ಲ ನೋಡಿ, ಈ ತರ. ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಅನ್ನ ಬೋಲ್ಡ್ ಮಾಡ್ತೀನಿ, ಬೋಲ್ಡ್ ನೋಡಿ, ಬೋಲ್ಡ್ ಆಯ್ತು. ಸೊ ಈ ರೀತಿ ನಾನು ಮಾಡ್ಬೋದು. ಅಂದ್ರೆ ಸ್ವಲ್ಪ ವೆಬ್ಸೈಟ್ ತರ ಬರುತ್ತೆ. ವೆಬ್ಸೈಟ್ ಅಲ್ಲಿ ಪೇಜಸ್ ನ್ಯಾವಿಗೇಷನ್ ಮಾಡೋದಕ್ಕೆ ಬಟನ್ಸ್ ಇರುತ್ತಲ್ಲ, ಆ ರೀತಿ ಇರುತ್ತೆ. ಇದನ್ನ ಕಾಪಿ ಮಾಡ್ಕೊಂಡು ನೋಡಿ, ಇಲ್ಲಿ ಹೋಗ್ತೀನಿ, ಪೇಜ್ 2 ಅಲ್ಲೂ ಪೇಸ್ಟ್ ಮಾಡ್ತೀನಿ ಇದನ್ನ, ಆಯ್ತಾ. ನೋಡಿ ಪೇಜ್ 2 ಅಲ್ಲಿ ಈಗ ನೋಡಿ, ಇಲ್ಲಿ ಅಡ್ವಾಂಟೇಜ್ ಅಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಪೇಜ್ 1 ಕೊಟ್ರೆ ಪೇಜ್ 1 ಹೋಗುತ್ತೆ ಆಟೋಮೆಟಿಕ್ ಆಗಿ. ಪೇಜ್ 2 ಇದನ್ನ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಪೇಜ್ 3 ಅಲ್ಲೂ ಪೇಸ್ಟ್ ಮಾಡ್ತೀನಿ, ಪೇಜ್ 4, ಪೇಜ್ 5. ನಾನು ಕಂಟ್ರೋಲ್ ಇಟ್ಕೋಬೇಕು, ಯಾಕಂದ್ರೆ ನಾನು ಡಿಸೈನ್ ಮಾಡಲ್ ಇದ್ದೀನಿ. ಪೇಜ್ 1, ಪೇಜ್ 2, ಪೇಜ್ 3, ಪೇಜ್ 4 ಮತ್ತು ಪೇಜ್ 5. ಸೊ ಇದು ಬಂದು ನ್ಯಾವಿಗೇಷನ್. ಇವಾಗ ಅಕಸ್ಮಾತ್ ನಾನು ಇನ್ನೊಂದು ಬಟನ್ ಅಂದ್ರೆ ಇನ್ನೊಂದು ಪೇಜ್ ಇನ್ಸರ್ಟ್ ಮಾಡಿದ್ರೆ ಇಲ್ಲಿ ಬಟನ್ಸ್ ಬರುತ್ತಾ ನೋಡೋಣ. ಕ್ಲಿಕ್ ಮಾಡಿದೆ, ಪೇಜ್ 6 ಬಂತು. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ ಏನಾಗುತ್ತೆ ಅಂತ ನೋಡಿ, ಪೇಜ್ 6 ಬಂದ್ಬಿಡುತ್ತೆ. ಬೇರೆ ಪೇಜಸ್ ಅಲ್ಲಿ ಬರುತ್ತಾ, ಖಂಡಿತವಾಗೂ ಬರುತ್ತೆ ನೋಡಿ. ನೋಡಿ ಆಯ್ತಾ, ಇಲ್ಲಿ ನಾನು ಪೇಸ್ಟ್ ಮಾಡಿಲ್ಲ. ಬಟ್ ಇಲ್ಲಿ ಇದೆಯಲ್ಲ, ಇದು ಬಂದು ಮ್ಯಾನ್ಯಲ್ ಆಗಿ ನಾನು ಆಡ್ ಮಾಡ್ಬೇಕಾಗತ್ತೆ, ಎಲ್ಲಾ ಕಡೆನೂ ಆಡ್ ಮಾಡ್ಬೇಕಾಗತ್ತೆ ನಾವು. ಸೊ ಇದರಲ್ಲಿ ಪೇಜ್ ನ್ಯಾವಿಗೇಷನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ನನಗೆ ಅಕಸ್ಮಾತ್ ಏನಾದ್ರು ಹೊಸ ಪೇಜ್ ಒಂದು ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ನ್ಯಾವಿಗೇಷನ್ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಈ ಮ್ಯಾನ್ಯಲ್ ಆಗಿ ಮಾಡಿದ್ರೆ ಏನ್ ಗೊತ್ತಾ, ಮತ್ತೆ ನಾನೇ ಇಲ್ಲಿ ಆಡ್ ಮಾಡಬೇಕು, ಮತ್ತೆ ಎಲ್ಲಾ ಪೇಜಸ್ ಅಲ್ಲೂ ಅದನ್ನ ಹೋಗಿ ಆಡ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಕೆಲವೊಂದು ಅನಿಮೇಷನ್ಸ್ ಇದರಲ್ಲಿ ಈ ತರ ಅನಿಮೇಷನ್ಸ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಜಿಪ್ಸ್ ಎಲ್ಲ ಇಲ್ಲಿ ಹಾಕಕ್ಕಾಗಲ್ಲ. ಸೊ ಕೆಲವೊಂದಕ್ಕೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಆಯ್ತಾ. ನೀವು ಈ ರೀತಿ ನಾನು ಪೇಜ್ ನ್ಯಾವಿಗೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಫೈನ್. ಇದ್ರಲ್ಲಿ ಇನ್ನೂ ಇದೆ ಮಾಡೋವಂಥದ್ದು. ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹೊಸ ಪೇಜ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲೊಂದು ರಿಪೋರ್ಟ್ಸ್ ಅನ್ನು ಮಾಡೋಣ ಜಸ್ಟ್, ಆಯ್ತಾ. ಯಾವ್ದೊಂದು ರಿಪೋರ್ಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಈ ರಿಪೋರ್ಟ್ ಬಂದು ನನಗೆ ತೋರಿಸ್ಬಾರ್ದು, ಹೈಡ್ ಮಾಡಬೇಕು. ರೈಟ್ ಕ್ಲಿಕ್, ಹೈಡ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಪೇಜ್ 7 ಇದೆ. ನನಗೆ ಪೇಜ್ 7 ಬರಬಾರ್ದು, ಆಕ್ಚುಲಿ ಹಿಡನ್ ಶೀಟ್ಸ್ ಇಲ್ಲಿ ಬರಬಾರ್ದು. ಇವಾಗ ಅಕಸ್ಮಾತ್ ಕಂಟ್ರೋಲ್ ನಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೋಗ್ಬಿಡುತ್ತೆ. ನಾನು ಅದಕ್ಕೆ ಏನ್ ಮಾಡ್ತೀನಿ,
ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗೆ ಆಯ್ತಾ ಪೇಜಸ್ ಅಂತಿದೆ. ಈ ಪೇಜಸ್ ಅಲ್ಲಿ ನನಗೆ ಏನ್ ಮಾಡ್ತಾರೆ, ಶೋ ಹಿಡನ್ ಪೇಜಸ್ ಅಂತ ಇರುತ್ತೆ, ನಾನು ತೆಗೆದ್ಬಿಡ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ ಇದೆಲ್ಲ ನೀವು ಮೊದಲೇ ಮಾಡಿರ್ಬೇಕು. ಯಾಕಂದ್ರೆ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ಬರುತ್ತೆ ಪೇಜ್ 7 ಅಂತ. ನಾನು ಹೋಗ್ಬಿಟ್ಟು ಎಲ್ಲಾ ಕಡೆ ಅದನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಬಟ್ ನಾನು ಅದೇ ಫಸ್ಟೇ ಮಾಡ್ಬಿಟ್ಟು ಈ ರೀತಿ ನಾನು ಮಾಡಿದ್ರೆ ಸೊ ಎಲ್ಲಾ ಪೇಜಸ್ ಆಟೋಮೆಟಿಕ್ ಆಗೋದು ಅಂದ್ರೆ ಹಿಡನ್ ಪೇಜಸ್ ತೋರಿಸ್ತಿರಲಿಲ್ಲ. ರೈಟ್. ನೆಕ್ಸ್ಟ್ ಬಂದು ಇನ್ನೊಂದು ಪೇಜ್ ನಾನು ಮಾಡ್ತೀನಿ. ಇಲ್ಲಿ ಟೂಲ್ ಟಿಪ್ ಅಂತಿದೆ. ಇದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಟೂಲ್ ಟಿಪ್ ಪೇಜಸ್. ನಮ್ಗೆ ಈ ಪೇಜ್ ಇದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಅಂತಿದೆ. ಪವರ್ ಬಿ ಐ ಅಲ್ಲಿ ಈ ತರ ನಮ್ಗೆ ನೋಡಿ, ಇಲ್ಲಿ ಹೋದ್ರೆ 3 ತರ ಪೇಜ್ ಟೈಪ್ಸ್ ಇರುತ್ತೆ. ಅದರಲ್ಲಿ ಟೂಲ್ ಟಿಪ್ ಕೂಡ ಒಂದು. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಟೂಲ್ ಟಿಪ್ ಮತ್ತೆ ಡ್ರಿಲ್ ಥ್ರೂ ಮಾಡ್ತೀನಿ. ಬಟ್ ನಮ್ಗೆ ಇವಾಗ ನ್ಯಾವಿಗೇಷನ್ಗೆ ತಿಳ್ಕೊಳ್ಳೋಕೆ ಟೂಲ್ ಟಿಪ್ ಅನ್ನು ಕೊಡ್ತೀನಿ ನೋಡಿ. ಟೂಲ್ ಟಿಪ್ ಅಂದ್ರೆ ಅಕಸ್ಮಾತ್ ಆಗಿ ನಾನು ಕರ್ಸರ್ ಮೂವ್ ಮಾಡಿದ್ರೆ ನೋಡಿ ಇದು ಬರ್ತಿದ್ದಿಲ್ಲ, ಇದಕ್ಕೆ ಟೂಲ್ ಟಿಪ್ ಅಂತ ಕರಿತೀವಿ. ಅದೇ ರೀತಿ ನಾನು ಪೇಜ್ನ ಟೂಲ್ ಟಿಪ್ ತರ ಮಾಡ್ಬೋದು. ಈ ಟೂಲ್ ಟಿಪ್ ಅಲ್ಲಿ ಏನಿದೆಯಲ್ಲ, ಇದು ಈ ಪೇಜ್ ನನಗೆ ಇಲ್ಲಿ ಕಾಣಿಸ್ಕೋಬೇಕು, ಬರಲ್ಲ. ನಾನು ಟೂಲ್ ಟಿಪ್ ಅಂತ ಕನ್ವರ್ಟ್ ಮಾಡಿದ್ರೆ ಈ ಪೇಜ್ ನ್ಯಾವಿಗೇಷನ್ ಇಲ್ಲೇನಿದೆಯಲ್ಲ ಇಲ್ಲಿ ಬರಲ್ಲ. ಓಕೆನಾ? ಬಟ್ ನನಗೆ ಅದು ಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇಲ್ಲಿ ನನಗೆ ಶೋ ಟೂಲ್ ಟಿಪ್ ಪೇಜಸ್ ಅಂತಿದೆ. ಆನ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತೆ. ಓಕೆ, ಸೊ ಈ ರೀತಿ ನಾನು ಈ ಪೇಜ್ ನ್ಯಾವಿಗೇಷನ್ ಬಟನ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೂ ಕೂಡ ನಾನಿಲ್ಲಿ ಫಾರ್ಮ್ಯಾಟಿಂಗ್ ಅನ್ನ ಅಪ್ಲೈ ಮಾಡಬಹುದು. ಇದನ್ನ ಯಾವಾಗ ಯೂಸ್ ಮಾಡ್ತೀನಿ ಅಂತಂದ್ರೆ, ನನಗೆ ಅಕಸ್ಮಾತ್ ಪೇಜಸ್ ಏನಾದ್ರು ನ್ಯಾವಿಗೇಟ್ ಮಾಡಬೇಕು ಅಂತಿದ್ರೆ ಈ ತರ ಮ್ಯಾನ್ಯುಯಲ್ ಬಟನ್ಸ್ ಅನ್ನ ಕ್ರಿಯೇಟ್ ಮಾಡೋ ಬದಲು ಈ ಪೇಜ್ ನ್ಯಾವಿಗೇಷನ್ಸ್ ಅನ್ನ ಮಾಡ್ಕೋಬಹುದು. ಇಲ್ಲ ನಂಗೆ ಇಂಡಿವಿಜುವಲ್ ಆಗಿ ಬಟನ್ಸ್ ಬೇಕು ಅಂದ್ರೆ ಈ ರೀತಿ ನಾನು ಮಾಡ್ಬೋದು. ಜೊತೆಗೆ ಅಕಸ್ಮಾತ್ ನನಗೆ ಏನಾದ್ರು ಐಕಾನ್ಸ್ ಅಲ್ಲಿ ಬಟನ್ಸ್ ಬೇಕು ಅಂದ್ರೆ ಈ ರೀತಿ ನಾನು ಮಾಡ್ಬೋದು, ಈ ರೀತಿ. ಸೊ ನೀವು ಯಾವುದೇ ಒಂದು ಶೇಪ್ ಆಗಲಿ, ಒಂದು ಇಮೇಜ್ ಆಗಲಿ, ಅದನ್ನ ನೀವು ಒಂದು ಬಟನ್ ತರ ಕ್ರಿಯೇಟ್ ಮಾಡಬೇಕು ಅಂದ್ರೆ ಆಕ್ಷನ್ಸ್ ಕೊಡಬೇಕು. ಆಕ್ಷನ್ ಹೋದ್ರೆ ಇಲ್ಲಿ ನನಗೆ ಎಷ್ಟೊಂದು ಆಕ್ಷನ್ಸ್ ಇರುತ್ತೆ, ಅದನ್ನ ನಾವು ಅಪ್ಲೈ ಮಾಡಬೇಕು. ಓಕೆನಾ? ಸೊ ಇದು ಬಂದು ಬಟನ್ಸ್ ಅಂತ. ಓಕೆ, ಸೊ ಇಲ್ಲೇ ನಾವು ಪೇಜ್ ನ್ಯಾವಿಗೇಷನ್ಸ್ ನೋಡಿದ್ವಿ, ಶೇಪ್ಸ್ ನೋಡಿದ್ವಿ, ಟೆಕ್ಸ್ಟ್ ಬಾಕ್ಸ್ ನೋಡಿದ್ವಿ, ಬಟನ್ಸ್ ನೋಡಿದ್ವಿ, ಇಮೇಜ್ ನೋಡಿದ್ವಿ. ಬಟ್ ಈ ಬುಕ್ ಮಾರ್ಕ್ಸ್ ಅಂದ್ರೆ ಏನು? ಓಕೆ, ಬುಕ್ ಮಾರ್ಕ್ಸ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಒಂದು ಟಾಪಿಕ್. ನಮಗೆ ಇವಾಗ ಎಕ್ಸೆಲ್ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಒಂದು ಟೇಬಲ್ ಇರುತ್ತೆ ಅಥವಾ ಒಂದು ಚಾರ್ಟ್ ಇರುತ್ತೆ. ನನಗೆ ನಾನು ಟೇಬಲ್ ತೋರಿಸ್ಬೇಕು ಇಲ್ಲ ಚಾರ್ಟ್ ತೋರಿಸ್ಬೇಕು, ಎರಡೂ ನಾನು ತೋರಿಸೋ ಆಗಿಲ್ಲ. ಆ ತರ ಇದ್ದಾಗ ನಾ ಏನ್ ಮಾಡ್ತೀನಿ, ಒಂದು ಪ್ರೋಗ್ರಾಮಿಂಗ್ ಅನ್ನ ಮಾಡ್ಬೇಕಾಗ್ತದೆ. ಪ್ರೋಗ್ರಾಮ್ ಆಯ್ತಾ? ನಾನು ಮ್ಯಾಕ್ರೋಸ್ ಅನ್ನ ಬರೆದು ಎಕ್ಸೆಲ್ ಅಲ್ಲಿ ಶೋ ಆರ್ ಹೈಡ್ ಈ ರೀತಿ ಮಾಡಬೇಕು. ಬಟ್ ಅದೇ ಪವರ್ ಬಿ ಐ ಅಲ್ಲಿ ನೀವೇನಾದ್ರೂ ಆ ತರ ಮಾಡಬೇಕು ಅಂದ್ರೆ ಸುಲಭವಾಗಿರೋ ಒಂದು ಆಪ್ಷನ್ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅದೊಂದು ಪೇಜ್ ತಗೊಂಡು ಖಾಲಿ ಇದೆ, ಇಲ್ಲೇ ಮಾಡ. ಈಗ ನಾನೊಂದು ರಿಪೋರ್ಟ್ ಮಾಡ್ತೀನಿ. ಏನ್ ರಿಪೋರ್ಟು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ಮ್ಯಾಪ್ ತಗೋತೀನಿ. ಓಕೆನಾ? ಇದು ಮ್ಯಾಪ್. ಈ ಮ್ಯಾಪ್ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ಮತ್ತೆ ಸೇಲ್ಸ್, ನನಗೆ ಇದೊಂದು ಮ್ಯಾಪ್ ಇದೆ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಟೇಬಲ್ ತಗೋತೀನಿ. ಆಯ್ತಾ? ಈ ಟೇಬಲ್ ಎಕ್ಸಾಕ್ಟ್ ಆಗಿ ಇದೇ ಸೈಜ್ ಅನ್ನು ಕೊಟ್ಬಿಡ್ತೀನಿ. ಈ ಟೇಬಲ್ ಅಲ್ಲಿ ನಾ ಏನ್ ಮಾಡ್ತೀನಿ, ಸ್ಟೇಟ್ ಮೇಲ್ಗಡೆ ಹೆಡ್ಡಿಂಗ್ ಅಲ್ಲಿ ಸಬ್ ಕ್ಯಾಟಗರಿ, ಟೇಬಲ್ ಬೇಡ, ಮೆಟ್ರಿಕ್ಸ್ ತಗೋತೀನಿ. ಓಕೆ ನೋಡಿ, ಸಬ್ ಕ್ಯಾಟಗರಿ ಮತ್ತೆ ಸೇಲ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಈಗ ಒಂದು ಟೇಬಲ್ ಇದೆ. ನನಗೆ ಇವಾಗ ಏನ್ ಬೇಕಪ್ಪ ಅಂತಂದ್ರೆ, ಈಗ ಇಲ್ಲಿ ಒಂದು ಟೇಬಲ್ ಮತ್ತೆ ಒಂದು ಮ್ಯಾಪ್ ಇದೆ. ನನಗೆ ಎರಡೂ ಒಟ್ಟಿಗೆ ತೋರಿಸಿದ್ರೆ ಸ್ಪೇಸ್ ತುಂಬಾ ಹಿಡಿಯುತ್ತೆ. ನನಗೇನ್ ಬೇಕಂದ್ರೆ, ನನಗೆ ಅಕಸ್ಮಾತ್ ಒಂದು ಬಟನ್ ಕ್ಲಿಕ್ ಮಾಡಿದ್ರೆ
ಟೇಬಲ್ ಬೇಕಿದ್ರೆ ಟೇಬಲ್, ಮ್ಯಾಪ್ ಬೇಕಿದ್ರೆ ಮ್ಯಾಪ್. ನಾ ಏನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಒಂದು ಬುಕ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಹೆಂಗೆ ಬುಕ್ ಮಾರ್ಕ್ಸ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಬುಕ್ ಮಾರ್ಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಬುಕ್ ಮಾರ್ಕ್ಸ್ ಅಂದ್ರೆ ಇಲ್ಲಿದೆಯಲ್ಲ ಇದು, ಯಾವ ಒಂದು ವ್ಯೂ ಅನ್ನ ತೋರಿಸೋದಕ್ಕೆ, ಅಂದ್ರೆ ನಮ್ಗೊಂದು ವ್ಯೂ ಇರುತ್ತೆ ಇಲ್ಲಿ, ಆ ವ್ಯೂ ಅನ್ನ ನಾನು ತೋರಿಸ್ಬೇಕು. ಅದಕ್ಕೆ ನಾವು ಬುಕ್ ಮಾರ್ಕ್ಸ್ ಅಂತ ಕರಿತೀವಿ. ಇಲ್ಲಿ ಟೇಬಲ್ ಇದೆ, ಅದೊಂದು ವ್ಯೂ. ಅಕಸ್ಮಾತ್ ಏನಾದ್ರೂ ನಾನು ಇಲ್ಲಿ ಮ್ಯಾಪ್ ತೋರಿಸ್ಬೇಕು ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ ಮ್ಯಾಪ್. ಈ ಮ್ಯಾಪ್ ತೋರಿಸ್ಬೇಕು, ಅದೊಂದು ವ್ಯೂ. ಸೊ ನನಗೆ ಏನು ನಾನು ತೋರಿಸ್ಬೇಕು, ಆ ವ್ಯೂ ಅನ್ನ ತೋರಿಸೋದಕ್ಕೆ ಬಟನ್ಸ್ ಮೂಲಕ ಅಥವಾ ಒಂದು ಬುಕ್ ಮಾರ್ಕ್ ಮೂಲಕ ನಾನು ತೋರಿಸ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ವ್ಯೂ, ಇಲ್ಲಿ ಬುಕ್ ಮಾರ್ಕ್ ಆಲ್ರೆಡಿ ಇದೆ, ಇಲ್ಲಿ ಇದು ಬುಕ್ ಮಾರ್ಕ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇದು ಬುಕ್ ಮಾರ್ಕ್, ಯಾವುದೇ ಬುಕ್ ಮಾರ್ಕ್ಸ್ ಇನ್ನು ನಾನು ಕ್ರಿಯೇಟ್ ಮಾಡಿಲ್ಲ. ಜೊತೆಗೆ ನಾನು ಏನ್ ಮಾಡ್ತೀನಿ, ಇಲ್ಲೊಂದು ಸೆಲೆಕ್ಷನ್ ಅಂತ ಒಂದು ಪ್ಯಾನ್ ಇದೆ, ಇದನ್ನ ತಗೊಂಡು ಈಗ ಇಲ್ಲಿ ನೋಡಿ ಮೆಟ್ರಿಕ್ಸ್ ಅಂತ ಒಂದು ಆಬ್ಜೆಕ್ಟ್ ಇದೆ, ಮತ್ತೆ ಮ್ಯಾಪ್ ಇಲ್ಲಿ ಏನಿದೆಯಲ್ಲ ಸಮ್ ಆಫ್ ಸೇಲ್ಸ್ ಇದು ಬಂದು ಮ್ಯಾಪ್. ನಾನು ಇವಾಗ ಏನ್ ಮಾಡ್ತೀನಿ, ಇಲ್ಲಿ ಶೋ ಹೈಡ್ ಅಂತಿದೆಯಲ್ಲ, ಮೆಟ್ರಿಕ್ಸ್ ಅನ್ನ ಹೈಡ್ ಮಾಡ್ಬಿಡ್ತೀನಿ. ಇದೆಯಲ್ಲ ಇದು ಈ ತರ, ಇದು ಹೈಡ್. ಇಲ್ಲಿ ಬುಕ್ ಮಾರ್ಕ್ಸ್ ಇದೆಯಲ್ಲ, ನಾನು ಏನ್ ಮಾಡ್ತೀನಿ, ಆಡ್ ಅಂತ ಕೊಡ್ತೀನಿ, ಒಂದು ಬುಕ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ಶೋ ಮ್ಯಾಪ್ ಅಂತ. ಇವಾಗ ನಾನು ಏನ್ ಬುಕ್ ಮಾರ್ಕ್ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಲ್ಲ, ಇದು ಬಂದು ಈ ಮ್ಯಾಪ್ ತೋರಿಸುವಂಥದ್ದು. ಇದನ್ನ ಏನ್ ಮಾಡ್ತೀನಿ, ಇವಾಗ ನೆಕ್ಸ್ಟ್ ಟೇಬಲ್ ಶೋ ಮಾಡ್ತೀನಿ, ಮತ್ತೆ ಮ್ಯಾಪ್ ಅನ್ನ ಹೈಡ್ ಮಾಡ್ಬಿಡ್ತೀನಿ. ಇದನ್ನ ಏನ್ ಮಾಡ್ತೀನಿ, ಆಡ್ ಅಂತ ಕೊಟ್ಬಿಟ್ಟು ಶೋ ಟೇಬಲ್ ಅಂತ ಕೊಡ್ತೀನಿ. ಆಯ್ತಾ, ಇವಾಗ ನೋಡಿ ಜಸ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ಶೋ ಮ್ಯಾಪ್ ಅಂತ ಕೊಟ್ರೆ ಈ ಮೆಟ್ರಿಕ್ಸ್ ಹೈಡ್ ಆಗ್ಬಿಟ್ಟು ಮ್ಯಾಪ್ ಮಾತ್ರ ತೋರಿಸುತ್ತೆ. ಟೇಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಟೇಬಲ್ ಬರುತ್ತೆ, ಮ್ಯಾಪ್ ಹೈಡ್ ಆಗ್ಬಿಡುತ್ತೆ ನೋಡಿ. ಬೇಕಾದ್ರೆ ನಾನು ಮೂವ್ ಮಾಡಿದ್ರೆ ನೋಡಿ ಮ್ಯಾಪ್ ಇಲ್ಲ. ಇವಾಗ ನಾನು ಕ್ಲೈಂಟ್ಗೆ ಅಥವಾ ಯೂಸರ್ಗೆ ಇದನ್ನ ನಾವು ಕ್ಲಿಕ್ ಮಾಡಿ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದೆಲ್ಲ ಬಂದು ನಮ್ಮ ಯೂಸರ್ಗೆ ಇದೇನು ಸಿಗೋದೇ ಇಲ್ಲ. ಬಟ್ ನಾನು ಇಲ್ಲಿ ಬಟನ್ಸ್ ಕೊಡಬೇಕು. ಏನ್ ಮಾಡ್ತೀನಿ, ಔಟ್ ಇನ್ಸರ್ಟ್ ಬಟನ್ಸ್, ಇಲ್ಲಿ ನೋಡಿ ನ್ಯಾವಿಗೇಟರ್, ಬುಕ್ ಮಾರ್ಕ್ ನ್ಯಾವಿಗೇಟರ್ ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನೋಡಿ ನನಗೆ ಈ ತರ ಬಟನ್ ಬರುತ್ತೆ. ಇದನ್ನ ಏನ್ ಮಾಡ್ತೀನಿ, ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು, ಅಕಸ್ಮಾತ್ ಏನಾದ್ರು ನಿಮ್ಗೆ ಈ ಫಾರ್ಮ್ಯಾಟಿಂಗ್ ನಾವು ಮಾಡಿದ್ವಲ್ಲ ಅದೇ ತರ ಫಾರ್ಮ್ಯಾಟಿಂಗ್ ಇಲ್ಲೂ ಕೂಡ ಮಾಡ್ಬೋದು ನೋಡಿ. ಶೇಪ್ ಏನ್ ಚೇಂಜ್ ಮಾಡ್ಬೇಕಾ, ಎಲ್ಲ ಹೋಗ್ಬಿಟ್ಟು ರೌಂಡೆಡ್ ರೆಕ್ಟ್ಯಾಂಗಲ್, ನಿಮ್ಗೆ ಏನ್ ಚೇಂಜ್ ಮಾಡ್ಬೇಕು ಅದೆಲ್ಲ ಇಲ್ಲಿ ಚೇಂಜಸ್ ಮಾಡ್ಕೋಬಹುದು ನೋಡಿ. ಸ್ಟೈಲ್ ಇಲ್ಲೂ ಕೂಡ ನೋಡಿ ಓವರ್ ಡಿಫಾಲ್ಟ್ ಇದೆಲ್ಲ ಇದೆ. ಮೂವ್ ಮಾಡಿದ್ರೆ ಏನಂದ್ರೆ ಅಕಸ್ಮಾತ್ ಕಲರ್ಸ್ ಬರಬೇಕು, ಡಿಫಾಲ್ಟ್ ನನಗೆ ಏರಿಯಲ್ ಇರಬೇಕು. ಆಯ್ತಾ, ಬೋಲ್ಡ್ ಇರಲಿ, ಫಾಂಟ್ ಕಲರ್ ವೈಟ್ ಇರಲಿ, ಫಿಲ್ ಈ ಕಲರ್ ಕೊಟ್ಟು ನೋಡಿ. ಆಯ್ತಾ, ನೆಕ್ಸ್ಟ್ ಆನ್ ಹೋವರ್ ಮಾಡಿದ್ರೆ ನನಗೆ ಫಿಲ್ ಕಲರ್ ಇದೆಯಲ್ಲ, ನಿಮಗೆ ಫಿಲ್ ಕಲರ್ ಬಂದು ಲೈಟ್ ಕಲರ್ ಹೋಗ್ಬೇಕು. ಈ ತರ ಚೇಂಜ್ ಮಾಡ್ಕೋಬಹುದು. ಈಗ ನೋಡಿ ನಾನು ಇವಾಗ ಕಂಟ್ರೋಲ್ ಇಟ್ಕೋಬೇಕು ಇವಾಗ, ಯಾಕಂದ್ರೆ ನಾನು ಡಿಸೈನ್ ಮಾಡಲ್ ಇದ್ರೆ ಕಂಟ್ರೋಲ್ ಇಟ್ಕೋಬೇಕು ನೋಡಿ. ಶೋ ಮ್ಯಾಪ್, ಶೋ ಟೇಪ್, ಈ ರೀತಿ ನಾನು. ಸೊ ಈ ಬುಕ್ ಮಾರ್ಕ್ಸ್ ಏನಿದೆ, ನನಗೆ ಯಾವುದೇ ವ್ಯೂ ಇರಲಿ, ಅಕಸ್ಮಾತ್ ಏನೇ ವ್ಯೂ ಬೇಕು ಅಂದ್ರೂ ನಾನು ಇಲ್ಲಿ ಇದನ್ನ ಮಾಡ್ಕೋಬಹುದು. ಆಯ್ತಾ, ಸೊ ಇದೆಲ್ಲ ಬಂದು ನಿಮಗೆ ಅಡ್ವಾನ್ಸ್ಡ್, ನೀವು ಡ್ಯಾಶ್ ಬೋರ್ಡ್ಸ್ ಮಾಡಿ, ಒಂದಷ್ಟು ರಿಪೋರ್ಟಿಂಗ್ಸ್ ಮಾಡಿ, ಅಕಸ್ಮಾತ್ ಎಷ್ಟೊಂದು ಚಾರ್ಟ್ಸ್ ಇರುತ್ತೆ, ಅದರ ಮಧ್ಯೆ ನಿಮಗೆ ಕೆಲವೊಂದು ರಿಪೋರ್ಟ್ಸ್ ಅನ್ನ ಶೋ ಮಾಡ್ಬೇಕು, ಹೈಡ್ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ರೀತಿ ಶೋ ಮ್ಯಾಪ್ ಅಥವಾ ಶೋ ಟೇಬಲ್ ಈ ತರ, ಅಂದ್ರೆ ಇದೊಂದು ಎಕ್ಸಾಂಪಲ್. ಈ ರೀತಿ ನಾನು ಬೇರೆ ಅದನ್ನ
ರಿಪೋರ್ಟ್ಸ್ ಅನ್ನ ಅನ್ಹೈಡ್ ಮಾಡಬೇಕು ಅಂದ್ರೂ ಕೂಡ ನಾನು ಇಲ್ಲಿ ಅದನ್ನ ಮಾಡ್ಕೋಬಹುದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಸ್ಟೇಟ್ ಇದೆ, ಇಲ್ಲ ಇನ್ನೊಂದೇನೋ ಒಂದು ಕೊಡ್ಬೇಕು ನಾನು. ಸೊ ಆ ರೀತಿ ನಾನು ಅಂದ್ರೆ ನಮ್ಮ ಪ್ಲಾನ್ ಪ್ರಕಾರ, ನಮ್ಮ ಥಾಟ್ ಪ್ರಕಾರ ಅದನ್ನ ಡಿಸೈನ್ ಮಾಡ್ಕೋಬೇಕು, ಪ್ಲಾನ್ ಮಾಡ್ಕೋಬೇಕು ರಿಪೋರ್ಟ್ಸ್ ಅನ್ನ. ನನಗೆ ಏನೇನು ಬಟನ್ಸ್ ಬೇಕು, ನ್ಯಾವಿಗೇಷನ್ ಬಟನ್ ಬೇಕಾ, ಬುಕ್ ಮಾರ್ಕ್ಸ್ ಬಟನ್ ಬೇಕಾ, ಆ ರೀತಿ ನಾನು ಪ್ಲಾನ್ ಮಾಡ್ಕೋಬಹುದು. ಮತ್ತೆ ಇಲ್ಲ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ಬಟನ್ಸ್ ಅಲ್ಲಿ, ನನಗೆ ಮ್ಯಾನ್ಯಲ್ ಆಗಿ ಬೇಕಾ ಅಥವಾ ಇಲ್ಲಿರ್ತಕ್ಕಂಥ ಡಿಫಾಲ್ಟ್ ಆಗಿ ಪೇಜ್ ನ್ಯಾವಿಗೇಷನ್ ಅಥವಾ ಬುಕ್ ಮಾರ್ಕ್ ನ್ಯಾವಿಗೇಷನ್ ಅಂತ ಹೋಗ್ಬೇಕಾ. ಸೊ ಇದನ್ನ ನೀವು ಪ್ಲಾನ್ ಮಾಡ್ಕೋಬೇಕು. ಅವಾಗ ನಮಗೆ ಒಂದು ಒಳ್ಳೆ ಡ್ಯಾಶ್ಬೋರ್ಡ್ ಬರುತ್ತೆ. ನಾನು ಇವಾಗ ನಿಮಗೆ ಕಲಿಸಿರೋದು ಈ ಎಲಿಮೆಂಟ್ಸ್ ಅನ್ನ ಮಾತ್ರ. ಅಂದ್ರೆ ಇದರಲ್ಲಿ ಏನಿದೆ ಅದೆಲ್ಲ ನಾನು ನಿಮ್ಗೆ ಕಲಿಸಿದ್ದೀನಿ. ಬಟ್ ಇದನ್ನ ಪ್ರಾಪರ್ ಆಗಿ ಒಂದು ಡ್ಯಾಶ್ಬೋರ್ಡ್ ಅಲ್ಲಿ ನಾನು ಇಲ್ಲೊಂದು ಸಿಂಪಲ್ ಒಂದು ಏನೋ ಒಂದು ಸುಮ್ಮನೆ ಮಾಡಿದೆ, ಇದು ಡ್ಯಾಶ್ಬೋರ್ಡ್ ಆಯ್ತಾ. ಈ ತರ ನಾನು ನಿಮ್ಗೊಂದು ಕ್ಯಾನ್ವಾದಲ್ಲಿ ತೋರಿಸ್ತೀನಿ. ಕ್ಯಾನ್ವಾದಲ್ಲಿ ನಾವು ಡ್ಯಾಶ್ಬೋರ್ಡ್ಸ್ ಅನ್ನ ಮಾಡ್ಕೋಬಹುದು. ಓಕೆ, ನಿಮಗೆ ಆಲ್ರೆಡಿ ಕ್ಯಾನ್ವಾ ಇತ್ತು ಅಂದ್ರೆ ಡ್ಯಾಶ್ಬೋರ್ಡ್ ಟೆಂಪ್ಲೆಟ್ಸ್ ನೋಡಿ, ಇಲ್ಲಿ ಎಷ್ಟೊಂದು ಡ್ಯಾಶ್ಬೋರ್ಡ್ಸ್ ಇರುತ್ತೆ. ನನಗೆ ಯಾವ್ದಾದ್ರು ಒಂದು ಡ್ಯಾಶ್ಬೋರ್ಡ್ ಫಾರ್ ಎಕ್ಸಾಂಪಲ್ ಇದು ತಗೋತೀನಿ ಆಯ್ತಾ. ಇದನ್ನೇ ಜಸ್ಟ್ ನಿಮಗೆ ಕಸ್ಟಮೈಸ್ ಮಾಡಿಕೊಂಡು ಈ ತರ ನಾನು ಡ್ಯಾಶ್ಬೋರ್ಡ್ ಡಿಸೈನ್ ಅನ್ನ ಮಾಡಬೇಕು. ಓಕೆ, ಏನ್ ಮಾಡ್ತೀನಿ, ಸುಮ್ಮನೆ ಇದು ನಂಗೆ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಸದ್ಯಕ್ಕೆ ಇದನ್ನ ಸುಮ್ಮನೆ ಸೇವ್ ಮಾಡ್ಕೊತೀನಿ. ಈಗ ಇಲ್ಲಿ ಪವರ್ ಬಿ ಹೋಗ್ಬಿಟ್ಟು ಹೊಸ ಪೇಜ್ ತಗೋತೀನಿ ಆಯ್ತಾ. ಇದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಜಸ್ಟ್ ನಿಮ್ಗೆ ಯಾವ ರೀತಿ ನಾವು ಡಿಸೈನ್ ಮಾಡ್ಬೋದು ಅಂತ ಅಷ್ಟೇ ನಿಮ್ಗೆ ತೋರಿಸ್ತಾ ಇರೋದು. ಬಟ್ ಇದು ನಿಮ್ಗೆ ಡ್ಯಾಶ್ಬೋರ್ಡ್ ಬಂದಾಗ ನಾನು ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ತಗೊಂಡು ಸುಮ್ಮನೆ ಇಲ್ಲಿ ಕೊಡ್ತೀನಿ ಬಿಟ್ಟು. ಇದು ಸುಮ್ಮನೆ ಏನು ಇಲ್ಲ ಅಂದ್ರೆ ಇಲ್ಲಿ ಅದ್ರ ಮೇಲ್ಗಡೆ ನಿಮ್ಗೆ ಒಂದು ಬಂದ್ಬಿಡುತ್ತೆ. ಅಂದ್ರೆ ಈ ತರ ಒಂದು ಡಿಫಾಲ್ಟ್ ಈ ತರ, ಯಾಕಂದ್ರೆ ನಮ್ಗೆ ಏನು ಶೇಪ್ ಏನು ಇಲ್ಲಲ್ಲ, ಅದಕ್ಕೆ ಈ ತರ ಬರುತ್ತೆ. ಅದಕ್ಕೆ ಸುಮ್ಮನೆ ಏನೋ ಒಂದು ಶೇಪ್ ಅನ್ನ ಕೊಟ್ಟೆ ಇಲ್ಲಿ. ಸೊ ದಟ್ ನಿಮ್ಗೆ ಅಲ್ಲಿ ಏನ್ ಬರ್ತಿತ್ತಲ್ಲ ಅದು ಡಿಫಾಲ್ಟ್ ಆಗಿ ಪ್ಲೇಸ್ ಹೋಲ್ಡರ್ ಅದು ಹೊರಟೋಗುತ್ತೆ ಅಷ್ಟೇ. ನೋಡಿ, ಈ ರೀತಿ ನಾನು ಮಾಡ್ಕೋಬಹುದು. ಸೊ ಇದೆಲ್ಲ ನಿಮ್ಗೆ ತೋರಿಸೋದ್ನಲ್ಲ ಐಕಾನ್ಸ್, ಈ ತರ ಐಕಾನ್ಸ್ ಇಟ್ಕೋಬಹುದು. ಸೊ ಈ ತರ ನಾನು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ಯಾವ್ದ್ರಲ್ಲಿ, ಕ್ಯಾನ್ವಾದಲ್ಲಿ ಆಯ್ತಾ. ಸೊ ಇದನ್ನ ನಾನು ನಿಮ್ಗೆ ನೆಕ್ಸ್ಟ್ ಡ್ಯಾಶ್ಬೋರ್ಡ್ ಡಿಸೈನ್ ನಿಮ್ಗೆ ಕಲಿಸಿ. ನೋಡಿ, ಇಲ್ಲಿ ಇದೆಲ್ಲ ಇದೆ, ಇದು ಬಟನ್. ಸೊ ಈ ರೀತಿ ನಾನು ಬಟನ್ ಮಾಡಬೇಕು, ಇಂಥದ್ದೊಂದು ಬಟನ್ ನನಗೆ ಬೇಕು, ಈಸಿ ಮಾಡ್ಬೋದು ಕ್ಯಾನ್ವಾದಲ್ಲಿ. ಹೋಗ್ಬಿಟ್ಟು ನೋಡಿ, ಕ್ಯಾನ್ವಾದಲ್ಲಿ ಈ ಬಟನ್ ಇದೆಲ್ಲ, ನನಗೆ ಬಟನ್ ಒಂದೇ ಸೇವ್ ಆಗ್ಬೇಕು. ನನಗೆ ಇಲ್ಲಿ ಹೋಗ್ಬಿಟ್ಟು ಈ ಬಟನ್ ಒಂದೇ ನಾವು ಸೇವ್ ಮಾಡ್ಕೋಬಹುದು. ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಮಾಡ್ಕೊ, ರೈಟ್ ಕ್ಲಿಕ್, ಟ್ರಾನ್ಸ್ಪರೆಂಟ್, ಡೌನ್ಲೋಡ್. ಇವಾಗ ಇದಿಷ್ಟೇ, ಈ ಬಟನ್ ಅಷ್ಟೇ ಸೇವ್ ಆಗುತ್ತೆ ನೋಡಿ ಆಯ್ತಾ. ನೋಡಿ, ಇದು ಬಟನ್. ಇವಾಗ ನಾ ಏನ್ ಮಾಡ್ತೀನಿ, ಪವರ್ ಬಿ ಹೋಗ್ಬಿಟ್ಟು ಯಾವುದೋ ಒಂದು ಪೇಜ್ ತಗೋತೀನಿ. ಇಲ್ಲೆಲ್ಲ ಒಂದ್ ಕಡೆ ನನ್ಗೆ ಬಟನ್ ಬರಬೇಕು, ಇಲ್ಲೇ ಬರಬೇಕು ಆಯ್ತಾ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಮೇಜ್ ನೋಡಿ, ಇಲ್ಲಿ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೋಡಿ, ನೋಡಿ ಈ ತರ ನಾನು ಬಟನ್ಸ್ ಅನ್ನು ಮಾಡಿ. ಸೊ ಇದು ನೀವು
ಒಂದೊಂದೇ ನೀವು ನೋಡ್ಕೊಂಡು ಕಲಿತಾ ಹೋದ್ರೆ ಡ್ಯಾಶ್ ಬೋರ್ಡ್ಸ್ ಅನ್ನ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಮಾಡಬಹುದು. ಓಕೆ, ಸೊ ಇದು ಇವತ್ತಿನ ಟಾಪಿಕ್ಸ್. ಬುಕ್ ಮಾರ್ಕ್ಸ್ ನೋಡಿದ್ವಿ, ಪೇಜ್ ನ್ಯಾವಿಗೇಷನ್, ಶೇಪ್ಸ್, ಟೆಕ್ಸ್ಟ್ ಬಾಕ್ಸ್, ಬಟನ್ಸ್ ಮತ್ತೆ ಇಮೇಜ್. ಸೊ ಇಷ್ಟನ್ನ ಇವತ್ತು ನಾವು ನೋಡಿದ್ವಿ. ಇದಕ್ಕೆ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ. ಆಯ್ತಾ, ಎಲಿಮೆಂಟ್ಸ್. ನೆಕ್ಸ್ಟ್ ಬಂದು ಟೂಲ್ ಟಿಪ್ ಮತ್ತೆ ಡ್ರಿಲ್ ಥ್ರೂ ಅಂತ ಇರುತ್ತೆ. ಅದ್ರ ಜೊತೆಗೆ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕೂಡ ಕಲ್ತ್ಕೊಳ್ಳೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಬಂದು ಅದು ನಾವು ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಯಾವ ರೀತಿ ನಾವು ಫಾರ್ಮ್ಯಾಟಿಂಗ್ ಅನ್ನ ಮಾಡಬೇಕು ಅಂತ, ಅದು ಎಕ್ಸೆಲ್ ಅಲ್ಲಿ ನಮಗೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಇದೆಯಲ್ಲ, ಸೇಮ್ ಅದೇ ರೀತಿಯಲ್ಲಿ ಇರುತ್ತೆ. ಅದನ್ನ ನಾವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಕಲ್ತ್ಕೊಳ್ಳೋಣ. ಅದಾದ್ಮೇಲೆ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಅನ್ನ ಮಾಡೋಣ. ಪ್ರಾಜೆಕ್ಟ್ ಮಾಡೋದನ್ನ ಪಬ್ಲಿಷ್ ಮಾಡಿ ಯಾವ ರೀತಿ ನಾವು ಆನ್ಲೈನ್ ಅಲ್ಲಿ ಇಡೀ ಪ್ರಾಜೆಕ್ಟ್ ಅನ್ನು ಹೆಂಗ್ ವರ್ಕ್ ಮಾಡ್ಬೋದು ಅಂತ ನೋಡೋಣ. ಓಕೆನಾ? ರೈಟ್. ಸೊ ಪೀಪಲ್, ನಾಳೆ ಕ್ಲಾಸ್ ಇರಲ್ಲ. ನಿಮ್ಗೆಲ್ಲ ಗೊತ್ತು ನಾಳೆ ಮ್ಯಾಚ್ ಇದೆ ಅಂತ. ಲಾಸ್ಟ್ ಟೈಮ್ ಮ್ಯಾಚ್ ಇರೋ ಕಾರಣ ನಾವು ಬೇಗ ಕ್ಲಾಸಸ್ನ ಮುಗಿಸ್ಬಿಟ್ವಿ. ಆ ರೀತಿ ಮಾಡೋದು ಬೇಡ. ನಾಳೆ ನೆಮ್ಮದಿ ಎಲ್ಲರೂ ಮ್ಯಾಚ್ ನೋಡಿ. ಇನ್ನು 2 ಕ್ಲಾಸ್ ಇದೆ. ನಾನು ಬುಧವಾರ, ಗುರುವಾರ, ಆಯ್ತಾ, ಮತ್ತೆ ಶುಕ್ರವಾರ 3 ದಿನ ನೆಕ್ಸ್ಟ್ ಕ್ಲಾಸನ್ನ ತಗೋಣ. ರೈಟ್? ಓಕೆ, ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಈಗ ನೆಕ್ಸ್ಟ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ರೆ ನಾನು ಮೈಕನ್ನು ಆನ್ ಮಾಡ್ತೀನಿ. ಒಂದು ನಿಮಿಷ. ನಿಮಗೇನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ನಿಮಿಷ. ಓಕೆ, ರೈಟ್. ಸೊ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ, ನಾನು ನಿಮಗೆ ಅದನ್ನು ಆನ್ಸರ್ ಮಾಡ್ತೀನಿ. ಇಲ್ಲ ಅಂದರೆ ನೆಕ್ಸ್ಟ್ ನಾಳೆ ಸೆಷನ್ ಬೇಡ, ಬುಧವಾರ ಸೆಷನ್ ಇಟ್ಕೊಳ್ಳೋಣ. ರೈಟ್? ಎನಿ ಡೌಟ್ಸ್ ನನ್ನ ಕೇಳ್ಬೋದು. ಸರ್, ನಾನು ರಾಕೇಶ್ ಹೇಳಿ ಸರ್. ನೀವು ಫ್ರೈಡೇ ಬಂದ್ಬಿಟ್ಟು ಈ ಸ್ಲೈಸರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಸರ್? ಹೌದು ಸರ್, ನಾನು ಬಂದ್ಬಿಟ್ಟು ಈಗ ರೀಸೆಂಟ್ ಗೆ ನೀವು ಕ್ಲಾಸ್ ಶುರು ಮಾಡಿದ್ಮೇಲೆ ನಾನು ಪವರ್ ಬಿ ಡೌನ್ಲೋಡ್ ಮಾಡಿದೀನಿ. ನಾನು ಸ್ಲೈಸರ್ಸ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಕಡೆ ಹುಡುಕ್ತೆ. ನೀವು ಎಲ್ಲಿ ಕ್ಲಿಕ್ ಮಾಡಿದೆ ಅದನ್ನ ನಂಗೆ ಎಲ್ಲೂ ಸಿಕ್ಕಿಲ್ಲ ಸರ್. ನಾನು ಬಂದ್ಬಿಟ್ಟು ಟೈಪ್ ಮಾಡಿದೆ ಸರ್ಚ್ ಅಲ್ಲಿ. ಸ್ಲೈಸರ್ ವರ್ಷನ್ ಸರ್ ಸಿಕ್ಕಿಲ್ಲ ನಂಗೆ. ಇಲ್ಲಿ ನೋಡಿ, ಇದು ಇಲ್ವಾ? ಇದು ಈ ಆಪ್ಷನ್ ಇರ್ಲಿಲ್ಲ ಸರ್ ಆಕ್ಚುಲಿ. ಆಮೇಲೆ ಆ ಸರ್ಚ್ ಅಲ್ಲೂ ಟೈಪ್ ಮಾಡಿದೆ ಸ್ಲೈಸರ್ಸ್ ಅಂತ, ಆಗ್ಲೂ ಬಂದಿಲ್ಲ. ಸ್ಲೈಸರ್ಸ್ ಇರುತ್ತಲ್ಲ, ಅದು ಸ್ಕ್ರೀನ್ ಶಾಟ್ ಕಳಿಸಿ ನಿಮಗೆ. ಓಕೆ ಸರ್, ಓಕೆ. ಇಲ್ಲಿ ನೋಡಿ, ಇಲ್ಲಿರುತ್ತೆ ನಿಮಗೆ ಇನ್ಸರ್ಟ್. ಆಮೇಲೆ ಇನ್ನೊಂದೇನೋ ಅಂತ ಕೇಳಿದ್ರು, ಸಾರಿ, ವ್ಯೂ ಅಲ್ಲಿ ಈ ಪ್ಯಾನ್ ಮ್ಯಾನೇಜರ್ ಅಂತ. ಇದು ಹೊಸ ವರ್ಷದಲ್ಲಿ ಇದು ಕಾಣಿಸ್ತಾ ಇಲ್ಲ. ಇದು ಆಕ್ಚುಲಿ ತೆಗ್ದಿರ್ಬೇಕಂತ ಕಾಣುತ್ತೆ. ಸೊ ಇದು ಇಲ್ಲ ಆಕ್ಚುಲಿ. ಯಾರೋ ಕೇಳಿದ್ರೆ ಇದನ್ನ ಆನ್ಸರ್ ಮಾಡಕ್ಕೆ ಮರ್ತೋಗ್ಬಿಟ್ಟಿದೆ. ಇದು ಇಲ್ಲ ಆಕ್ಚುಲಿ. ಅಂದ್ರೆ ಇವಾಗ ಇರೋ ವರ್ಷನ್ ನಂದಂದ್ರೆ ನಾನು ಅದೇ ಯೂಸ್ ಮಾಡ್ತಾ ಇದೀನಿ. ಸೊ ಈ ಪವರ್ ಬಿ ಐ ಒಬ್ಬೊಬ್ರಿಗೂ ಒಂಥರ ವರ್ಷನ್ ಬರ್ತಿದೆ, ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಚೆಕ್ ಮಾಡ್ತೀನಿ. ಸೊ ಇದು ನಾನು ಆಕ್ಚುಲಿ ಲಾಸ್ಟ್ ಮಂತ್ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪ್ಯಾನ್ ಮ್ಯಾನೇಜರ್ ಇದೆ. ಕೆಲವರಿಗೆ ಅದೇ ವರ್ಷನ್ ಡೌನ್ಲೋಡ್ ಮಾಡಿದ್ದಾರೆ, ಅವ್ರಿಗೆ ಪ್ಯಾನ್ ಮ್ಯಾನೇಜರ್ ತೋರಿಸ್ತಿಲ್ಲ. ಏನಕ್ಕೆ ಅಂತ ನನಗೂ ಟೆಕ್ನಿಕಲಿ ಗೊತ್ತಿಲ್ಲ. ಅದನ್ನ ನಾನು ತಿಳ್ಕೊಂಡು ನಾನು ಹೇಳ್ತೀನಿ. ಬಟ್ ಸ್ಲೈಸರ್ ಮಾತ್ರ ಖಂಡಿತವಾಗೂ ಇರಲೇಬೇಕದು. ಆಕ್ಚುಲಿ ಅದೇ ಒಂದು ಮೇನ್ ನಮಗೆ ಫಿಲ್ಟರ್ಸ್ ಯೂಸ್ ಮಾಡೋಕ್ಕೆ. ನನಗೆ ಸ್ಕ್ರೀನ್ ಶಾಟ್ ಕಳಿಸಿ ಅದು ಏನಕ್ಕಿಲ್ಲ ಅಂತ ನಾನು ಚೆಕ್ ಮಾಡ್ತೀನಿ. ಇಲ್ಲ ಅಂದರೆ ಇಲ್ಲಿ ಹೋಗ್ಬಿಟ್ಟು ಆಪ್ಷನ್ಸ್ ಅಲ್ಲಿ, ಆಯ್ತಾ, ಇಲ್ಲಿ ನೋಡಿ ಫೈಲ್ ಆಪ್ಷನ್ಸ್, ಇಲ್ಲಿ ಹೋದ್ರೆ ನಮಗೆ ಕೆಲವೊಂದು ಆಪ್ಷನ್ಸ್ ಅದರಲ್ಲಿ ಡಿಸೇಬಲ್ ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕೆ ಇರಬಹುದು. ನನಗೆ ಒಂದು ಇದಕ್ಕೆ ಹೆಂಗಾಗಿರುತ್ತೆ ಅಂತ ನಾನು ಹೇಳಕ್ ಬರಲ್ಲ. ಇಲ್ಲಿ ಹೋಗಿ ನೋಡಿ ಒಂದ್ಸರಿ, ಏನಾದ್ರೂ ಪ್ರಿವ್ಯೂ ಫ್ಯೂಚರ್ಸ್ ಅಲ್ಲಿ ಇರುತ್ತೆ ನಿಮ್ಗೆ ಇಲ್ಲಿ, ಆಯ್ತಾ. ಎಷ್ಟೊಂದು ಆಪ್ಷನ್ಸ್ ಇಲ್ಲಿ ಕೆಲವೊಂದು ಏನಾದ್ರು ನೋಡಿ, ಸ್ಪಾರ್ಕ್ ಲೈನ್ಸ್ ಇದೆ, ಇದನ್ನ ಅಕಸ್ಮಾತ್ ಈ ತರ ಅನ್ಚೆಕ್ ಆಗಿರಬಹುದು. ಆಯ್ತಾ, ನೋಡಿ ಇಲ್ಲಿ ಸ್ಲೈಸರ್ಸ್ ಅಂತ ಇದೆಯಲ್ಲ, ಈ ತರ ಏನಾದ್ರು ಅಕಸ್ಮಾತ್ ಆಗಿ ನಿಮ್ಗೆ ಡಿಸೇಬಲ್ ಆಗಿರ್ಬೋದು. ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಅದೊಂದು ಆಗಿರಬಹುದು, ಅದೊಂದು ಕಾರಣ. ರೈಟ್ ಸರ್. ಆಮೇಲೆ ಇದೇ ವಿಡಿಯೋಸ್ ನ ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡ್ತೀರಾ? ತುಂಬಾ ಥ್ಯಾಂಕ್ಸ್ ಸರ್. ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಯೂಸರ್ ಫ್ರೆಂಡ್ಲಿ ಆಗಿದೆ. ಸ್ಕ್ರಾಲ್ ಅಪ್ ಮಾಡಲ್ಲ. ಇದು ಏನಕ್ಕೆ ನಾನು ಇಲ್ಲಿ ನೋಡಿ, ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು. ಇವಾಗ ನೋಡಿ, ಇಲ್ಲೂ ನಾನು ಈ ಟಾಪಿಕ್ಸ್ ಅನ್ನು ಇಟ್ಟಿದ್ದೀನಿ, ಆಯ್ತಾ.
ಸೇಮ್ ಅದೇ ಲಿಂಕ್ ಅನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಇವಾಗ ಇದು ಬಂದು ಯೂಟ್ಯೂಬ್ ಇಂದಾನೆ ಬರ್ತಾ ಇರೋದು ಇದು, ರೈಟ್? ಓಕೆ. ಬಟ್ ನನಗೆ ಯೂಟ್ಯೂಬ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ನಾವು ಅಲ್ಲಿ ಡೇಟಾ ಇಡಕ್ಕಾಗಲ್ಲ. ಆಯ್ತಾ? ನೋಡಿ ಇಲ್ಲಿ ಹೌದು ಇದು ಸರ್. ಡೇಟಾ ಇದೆಯಲ್ಲ, ಸೊ ಇದು ನಂಗೆ ಅಕಸ್ಮಾತ್ ಏನೋ ಡೇಟಾಸ್ ಏನೋ ಯೂಸ್ ಮಾಡಬೇಕು ಅಂದ್ರೆ ನಾನು ಎಲ್ಲವೂ ಡೌನ್ಲೋಡ್ ಮಾಡ್ಕೋಬಹುದು ಇದರಲ್ಲಿ. ಬಟ್ ಅದೇ ನೀವು ಪವರ್ ಬಿ ಇದು ಸಾರಿ ಅದು ಯೂಟ್ಯೂಬ್ ಅಲ್ಲಿ ನಿಮಗೆ ಡೇಟಾ ಅಲ್ಲಿ ಸೇವ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಂಗಾಗಿ ನಾನು ಅದಕ್ಕೆ ಏನು ಮಾಡ್ತೇನೆ, ಯೂಟ್ಯೂಬ್ ಅಲ್ಲಿ ಏನಿದೆ ಡೇಟಾ, ಅದು ಸಾರಿ ಇದು ವಿಡಿಯೋ, ಅದನ್ನ ನಾನು ಇಲ್ಲಿ ಲಿಂಕ್ ಮಾಡ್ತೇನೆ. ಆಕ್ಚುಲಿ ಇದು ಬಂದು ಯೂಟ್ಯೂಬ್ ಇಂದನೇ ಬರೋದು ನಿಮಗೆ. ಆಯ್ತಾ? ಯೂಟ್ಯೂಬ್ ಅನ್ನು ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ಗೆ ಹೋಗುತ್ತೆ. ಬಟ್ ಏನಂದ್ರೆ ನಿಮಗೆ ಇಲ್ಲಿ ಈ ಡೇಟಾ ಕೂಡ ಸಿಗುತ್ತೆ ನಿಮಗೆ. ಓಕೆ, ಸೊ ಹಂಗಾಗಿ ನಾನು ಈ ಕೋರ್ಸ್ನ ಇಲ್ಲೂ ಇಟ್ಟಿದ್ದೀನಿ. ಸೊ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು, ಬಟ್ ಡೇಟಾ ಇಲ್ಲೇ ಬರ್ಬೇಕಾಗತ್ತೆ ನೀವು. ಹಾ ಸರ್. ಓಕೆನಾ? ಥ್ಯಾಂಕ್ ಯು. ರೈಟ್. ಮೇ ಬಿ ನೀವು ವ್ಯೂಸ್ ನ ಎರಡೂ ಕಡೆ ನೀವು ಅನಲೈಸ್ ಮಾಡ್ಬೋದು ಸರ್, ಯಾಕಂದ್ರೆ ಹೆಚ್ಚು ಜನ ಜಾಯ್ನ್ ಆಗ್ತಾರೆ ಅಂತ ಚೆಕ್ ಮಾಡ್ತೀರಲ್ವಾ ಯೂಟ್ಯೂಬ್ ಮತ್ತೆ ಇದು. ನನಗೆ ಇನ್ನೊಂದು ಏನಂದ್ರೆ ನಾನು ಅದನ್ನ ಬಿಟ್ಬಿಟ್ಟೆ. ನಾನು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಅದು ನನಗೂ ಫಸ್ಟ್ ಅನ್ಸೋದು ತುಂಬಾ ಜನ ಬರ್ಲಿ ಅಂತ. ಬಟ್ ಇವಾಗ ನೋಡಿರ್ಬೋದು ನಂಬರ್ಸ್ ಎಷ್ಟಾಗಿದೆ ಅಂತ. ಸೊ ಹಂಗಾಗಿ ಹಲೋ ಈಗ ಹೆಂಗಿದೆ ಅಂದ್ರೆ ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರು ಬರ್ಲಿ, ಕಲ್ತ್ಕೊಳ್ಳಿ ಅಷ್ಟೇ. ನಾನು ಇವಾಗ ಯೋಚನೆ ಮಾಡ್ತಿರೋದು. ರೈಟ್. ಥ್ಯಾಂಕ್ ಯು. ಯಾರೋ ಆಯ್ತಪ್ಪ, ಶೋರ್. ಹಲೋ ಸರ್. ಯಾರೋ ಹಲೋ ಅಂದ್ರು. ಹಲೋ ಸರ್ ಸಿದ್ದರಾಜು ಸರ್. ಸಿದ್ದರಾಜು ಹೇಳಿ. ಸರ್ ಇವತ್ತ ಕ್ಲಾಸ್ ಮಿಸ್ ಮಾಡ್ಕೊಬಿಟ್ಟೆ. ಇದು ವಿಡಿಯೋ ಸಿಗುತ್ತಾ ಸರ್? ಸಿದ್ದರಾಜು ಅವರೇ, ನೀವು ಹೆಚ್ಚು ಕಮ್ಮಿ 2 ವಾರದಿಂದ ಬರ್ತಾ ಇದ್ದೀರಾ. ಹೌದು ಸರ್, ಅಂದ್ರೆ ಇವತ್ತು ನಂದು ಕೇಸ್ ಅಲ್ಲ ಪ್ರಾಬ್ಲಮ್. ಒಂದ್ ನಿಮಿಷ 2 ವಾರದಿಂದ ಬರ್ತಾ ಇದ್ದೀರಲ್ವಾ? ಹಾ ಸರ್. ಪ್ರತಿದಿನದ್ದು ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಲ್ವಾ? ಓ ಅದೇ ಸರ್, ವೆಬ್ಸೈಟ್ ಅಲ್ಲ ಸರ್? ಅಲ್ಲ, ನಿಮ್ ಮತ್ತೆ ಅದೇ ಕ್ವಶನ್ ಕೇಳ್ತಾ ಇದ್ದೀರಾ? ಅಲ್ಲ ಸರ್, ಇವತ್ತು ಈಗ ಅಂದ್ರೆ ಸಡನ್ ಇವಾಗ ಸಿಗುತ್ತಾ ಸರ್, ಸಡನ್ ಇದು ಕ್ಲಾಸ್ ಮುಗಿದ ತಕ್ಷಣ ಅಂತ ಸರ್? ಹಂಗೆ ನನಗೆ ಸಡನ್ ಆಗಿ ಸಿಗ್ಬೇಕು, ಅದು ಡೌನ್ಲೋಡ್ ಆಗ್ಬೇಕಲ್ವಾ? ಅದು ನಾಳೆ ಬೆಳಗ್ಗೆ ಸಿಗುತ್ತೆ. ಯಾ ಓಕೆ ಸರ್. ನಾಳೆ ಅಂದ್ರೆ ಸಿಗುತ್ತೆ, ನಾಳೆ ಸಿಗುತ್ತೆ. 9 ಗಂಟೆಗೆ ಮೀಟಿಂಗ್ ಇಟ್ಬಿಟ್ಟಿದ್ರು ಸರ್ ನೈಟ್. ಫಿನ್ ಒನ್ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಅಟೆಂಡ್ ಮಾಡಕ್ಕಾಗಿಲ್ಲ. ನನಗೆ ಬೇಜಾರಾಗ್ತೈತೆ ಇವಾಗ. ಬೇಜಾರಾಯ್ತು ನಿಮ್ಗೆ. ಏನು ಕೊಡೋದಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು. ನಾಳೆ ಸಿಗುತ್ತಲ್ಲ ಬಿಡಿ. ಯಾ ಓಕೆ ಸರ್, ಥ್ಯಾಂಕ್ ಯು. ನಿಮ್ಗೆ ಕೊಡೋದೇ ಇಲ್ಲ ಅಂತಂದ್ರೆ ಓಕೆ, ಬೇಜಾರು ಮಾಡ್ಕೋಬೇಕು ನೀವು. ರೈಟ್. ಹಲೋ ಸರ್. ಹಾ ಸರ್, ಜಸ್ಟ್ ಒನ್ ಲಾಸ್ಟ್ ಕ್ವಶನ್. ಸಂದೀಪ್ ಅಲ್ಲ? ಹಾ ಸಂದೀಪ್ ಕೇಳಿ. ಸರ್, ಇವಾಗ ಕ್ಯಾನ್ವಾದಲ್ಲಿ ನೀವು ರೆಡಿಮೇಡ್ ಟೆಂಪ್ಲೇಟ್ಸ್ ಗಳೆಲ್ಲ ಇತ್ತಲ್ಲ, ಅದು ನಮ್ಗೆ ತುಂಬಾ ಟೆಂಪ್ಲೇಟ್ಸ್ ಗಳು ಸಿಗುತ್ತೆ ಕ್ಯಾನ್ವಾದಲ್ಲಿ. ಸೊ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅದೇ ಟೆಂಪ್ಲೇಟ್ಸ್ ಗಳಿಗೆ ನಮ್ಗೆ ಲೈಕ್ ಡೇಟಾ ಪ್ಲಗ್ ಇನ್ ಮಾಡ್ಕೋಬಹುದಾ? ಅದನ್ನ ಎಕ್ಸಾಕ್ಟ್ ಆಗಿ ಹಂಗೆ ಆಗಲ್ಲ, ಬಟ್ ಟೆಂಪ್ಲೇಟ್ ಅಲ್ಲಿ ಒಂದ್ 60-70% ನಮಗ್ ಬೇಕಾಗಿರೋ ತರ ವಿಜುವಲೈಸೇಷನ್ ಅಲ್ಲೇ ಸಿಕ್ಕಿದೆ ಅಂತಂದ್ರೆ ಅದಕ್ಕೆ ನಾವು ಡೇಟಾನ ಪ್ಲಗ್ ಮಾಡ್ಬೋದಾ? ನೋಡಿ, ಇದು ಟೆಂಪ್ಲೇಟ್ ಸರಿನಾ? ಹಾ ಹೌದಾ. ಇದೇ ಎಕ್ಸಾಕ್ಟ್ ಟೆಂಪ್ಲೇಟ್ ಬೇಕಂದ್ರೂ ನಾನು ಯೂಸ್ ಮಾಡ್ಬೋದು. ಓಕೆ. ಇಲ್ಲ ನನಗೆ ಇದು ಸುಮ್ಮನೆ ನಾನು ಇದನ್ನ ಒಂದು ರೆಫರೆನ್ಸ್ ತಗೊಂಡು ನಾನೇ ಒಂದು ಟೆಂಪ್ಲೇಟ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ನೋಡಿ ಇಲ್ಲಿ ಈ ಟೆಂಪ್ಲೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು. ರೈಟ್ ಫ್ರಮ್ ದಿ KPIs ಟು ರಿಪೋರ್ಟ್ಸ್, ಬಟನ್ಸ್, ಬ್ಯಾನರ್, ಇಮೇಜ್ ಎಲ್ಲ ಇದೆ ಇದರಲ್ಲಿ, ಸರಿನಾ? ಸೊ ನಾನು ಬೇಕಿದ್ರೆ ನಂದೇ ಓನ್ ಆಗಿ ಡಿಸೈನ್ ಮಾಡ್ಕೋಬಹುದು. ಇಲ್ಲ ಆಲ್ರೆಡಿ ಇದೆ ನನಗೆ ಇದನ್ನ ಯೂಸ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಈ ಟೆಂಪ್ಲೇಟ್ ಅನ್ನ ಯಾವ ರೀತಿ ನಾನು ಕಸ್ಟಮೈಸ್ ಮಾಡ್ಬೋದು ಮತ್ತೆ ಇದೇ ಟೆಂಪ್ಲೇಟ್ ಅನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ಈ ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಬರುತ್ತಲ್ಲ, ಅಂದ್ರೆ ನೆಕ್ಸ್ಟ್ ಅಲ್ಲ ಅದಕ್ಕೆ ನೆಕ್ಸ್ಟ್ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಗುರುವಾರ, ಆಯ್ತಾ, ನಿಮ್ಗೆ ಡಿಸೈನಿಂಗ್ ಅಲ್ಲಿ ನಾನು ಹೇಳ್ತೀನಿ. ಸೊ ಅವಾಗ ನಿಮ್ಗೆ ಇದು ಟೆಂಪ್ಲೇಟ್ಸ್ ಹೆಂಗ್ ಯೂಸ್ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಇದೆಲ್ಲ ಬಂದು ನಿಮ್ಗೆ ಕ್ಯಾನ್ವಾ ಪ್ರೋ ಅಲ್ಲಿ ಮಾತ್ರ ಸಿಗೋದು, ನಿಮ್ಗೆ ಕ್ಯಾನ್ವಾ ಫ್ರೀ ಅಲ್ಲಿ ಸಿಗಲ್ಲ. ಕ್ಯಾನ್ವಾ ಫ್ರೀ ಅಲ್ಲಿ ಸಿಕ್ಕಿದ್ರು ನಿಮ್ಗೆ ಇಲ್ಲಿ ಲೋಗೋ ಬರುತ್ತೆ ಕ್ಯಾನ್ವಾ ಅಂತ. ಓಕೆ, ಇಲ್ಲ ಅಂದ್ರೆ ನಾನು PPT ಡಿಸೈನ್ ಮಾಡ್ಬೇಕು ಇಲ್ಲಿ, ಆಯ್ತಾ? PPT ಅಲ್ಲಿ ನಾವು ಮುಂಚೆ ಎಲ್ಲ PPT ಎಲ್ಲ ಡಿಸೈನ್ ಮಾಡ್ತಾ ಇದ್ದಿದ್ದು. ಇವಾಗ ಇನ್ಫೋಗ್ರಾಫಿಕ್ ಟೆಂಪ್ಲೇಟ್ಸ್ ಗಳು ಯೂಸ್ ಮಾಡ್ತಾ ಇದ್ದೆ ನಾನು. ನಿಮ್ಗೆ ಇವಾಗ ಕ್ಯಾನ್ವಾದಲ್ಲಿ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಸರಿನಾ? ಇದು ಬೇಕಿ ನಿಮ್ಗೆ ಕ್ಯಾನ್ವಾ ಪ್ರೋ ಬೇಕಿದ್ರೆ ನನ್ಗೆ ಇಮೇಲ್ ID ಕಳಿಸಿ, ನಾನು ನಿಮ್ಗೆ ಅದು ಆಕ್ಸೆಸ್ ಕೊಡ್ತೀನಿ ನಾನು. ಹೌದಾ? ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಶೋರ್, ಥ್ಯಾಂಕ್ ಯು ಸರ್. ರೈಟ್. ದರ್ಶನ್ ESCN
ನೋಡೋಣ. ನಾವು ಅದೇ ಖುಷಿಯಲ್ಲಿದ್ದೀವಿ, ಅದೇ ಹೋಪ್ಸಲ್ಲಿದ್ದೀವಿ ಈ ಸರಿ ಗೆಲ್ಲಬೇಕು ಅಂತ. ಹಂಗಾಗಿ ನಾಳೆ ನಾನು ಕ್ಲಾಸ್ ತಗೋತಾ ಇಲ್ಲ. ಅರ್ಜೆಂಟಲ್ಲಿ ಕ್ಲಾಸ್ ತಗೊಂಡು ಸುಮ್ಮನೆ ಅಲ್ಲೂ ಮ್ಯಾಚ್ ನೋಡೋಂಗಿಲ್ಲ, ಎಲ್ಲೂ ಕ್ಲಾಸ್ ಮಾಡೋಂಗಿಲ್ಲ. ನನಗೆ ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ನನಗೆ ಬೇಜಾರಾಗೋಯ್ತು ಆ್ಯಕ್ಚುಲಿ, ಬೇಗ ಕ್ಲಾಸ್ ಮುಗಿಸ್ತೆ ಅಂತ. ರೈಟ್? ಸೊ ಆ ರೀತಿ ಮಾಡೋದು ಬೇಡ. ನಾಳೆ ಕಂಪ್ಲೀಟ್ ಫ್ರೀಯಾಗಿ ಆರಾಮಾಗಿ ಮ್ಯಾಚ್ ನೋಡಿ, ನಿಮ್ಮನ್ನು ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಬಟ್ ಬುಧವಾರ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಓಕೆ ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಶುಭರಾತ್ರಿ. ಬುಧವಾರ 9 ಗಂಟೆಗೆ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಟೂಲ್ ಟಿಪ್, ಡ್ರಿಲ್ ಥ್ರೂ ಮತ್ತು ಕಂಡೀಷನ್ ಫಾರ್ಮೆಟಿಂಗ್ ಅಲ್ಲಿ ಸಿಗ್ತದೆ. ರೈಟ್? ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. Sure, sir. Thank you so much. Good night. ಥ್ಯಾಂಕ್ ಯು. ಬಾಯ್.